ಓಂ ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮಃ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಮಹಾಭಾರತದ ಮುಖ್ಯ ಕಥೆಗೆ ಪೂರಕವಾದ ಕಥೆಗಳು ಅನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಥಾ ಪ್ರವಾಹದಲ್ಲಿ ಕೊಚ್ಚಿ ಹೋಗುವುದಕ್ಕೆ ಸಿದ್ಧರಾಗೋಣ. ಯಾಕೆಂದರೆ ಮಹಾಭಾರತ ಅನ್ನುವುದು ನಾವು ವಸ್ತುತಃ ನಮ್ಮ ಬದುಕಿನಲ್ಲೂ ಹೀಗೆ ಮಾತಾಡ್ತಾ ಇರ್ತೇವೆ. ಏನೋ ಒಂದು ಘಟನೆ ಮಾತಾಡ್ತೇವೆ, ಆವಾಗ ಏನೋ ನೆನಪಾಗುತ್ತೆ ನಮಗೆ, ಅವತ್ತು ಒಂದು ದಿವಸ ಹೀಗೇ ಆಯಿತು ಅಂತ ಒಂದು ಘಟನೆ ತಗೊಳ್ತೇವೆ. ಈಗ ಹೇಳುವ ಘಟನೆಗೆ ಆ ಘಟನೆಯನ್ನು ಜೋಡಿಸಿ ಅದರಿಂದ ಇದಕ್ಕೊಂದು ಜಸ್ಟಿಸ್ ಕೊಡ್ತೇವೆ, ಇಲ್ಲ ಅದಕ್ಕೋಸ್ಕರ ಹೀಗಾಯಿತು ಅಂತ. ಮಹಾಭಾರತವು ಕೂಡ ನಮ್ಮ ನಡುವೆ ನಡೆಯುವ ಸಂಗತಿಯನ್ನೇ ವೇದವ್ಯಾಸರು ಅದನ್ನು ಆಯಾ ಋಷಿಗಳು ಏನೇನು ಮಾತಾಡಿಕೊಂಡ್ರೋ ಅದನ್ನು ಎಡಿಟ್ ಮಾಡಿಕೊಟ್ಟು ನಮಗೆ 1,00,000 ಶ್ಲೋಕದ ಬೃಹತ್ ಗ್ರಂಥವನ್ನು, ಜಗತ್ತಿನಲ್ಲಿ ಯಾವ ದೇಶಕ್ಕೂ ಇಂಥದ್ದು ಸೌಕರ್ಯವೇ ಇಲ್ಲ. ನಾವು ಇವತ್ತು ಅದನ್ನು ಇಂಡಿಯನ್ ಮೈಥಾಲಜಿ ಅಂತ ಶುರು ಮಾಡ್ತೇವೆ. ಮೈಥಾಲಜಿ ಅಲ್ಲ ಅದು, ಅದು ಹಿಸ್ಟ್ರಿ. ಅದು ಹಿಸ್ಟ್ರಿ ಅನ್ನೋದು ಬೇರೆ, ಮೈಥಾಲಜಿ ಅನ್ನೋದು ಬೇರೆ. ಕಾಲ್ಪನಿಕ ಕಟ್ಟುಕತೆಗಳನ್ನು ಬೇಕಾದರೆ ನೀವು ಇದ್ದದ್ದನ್ನು ಪುರಾಣಗಳಲ್ಲೇ ಹೇಳ್ತಾರೆ, ಇದು ನಡೆದದ್ದಲ್ಲ, ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಬಂದ ಕಥೆ ಅಂತ. ಆದರೆ ಇತಿಹಾಸಂ ಪುರಾತನಂ ಅಂತ ಎಲ್ಲಿ ಒಂದು ಘಟನೆ, ಇತಿಹಾಸ ಅನ್ನುವ ಶಬ್ದದ ಅರ್ಥವೇ ಇತಿಹಾಸ, ಹೀಗಿತ್ತು, ಹೀಗಲ್ಲವೇ ಇದ್ದದ್ದು, ನಾವು ಹಾಗೆ ಇದ್ದೇವೆ, ಹಿಂದೂ ಹಾಗೆ ಇತ್ತಲ್ವಾ ಅಂತ ಅನ್ನೋದು ಅಷ್ಟೇ ಅದರ ಅರ್ಥ ಇತಿಹಾಸ ಅಂದರೆ. ನಾವು ಇತಿಹಾಸ ಅಂದರೆ ಶಬ್ದ ತೆಗೆದು ನೋಡ್ತೇವೆ, ಹಿಸ್ಟ್ರಿ ಅಂತಿರುತ್ತೆ. ಇತಿಹಾಸದಲ್ಲಿ ಏನು ಸ್ಪೆಷಲ್ ಶಬ್ದ ಇದೆ? ಇತಿಹಾಸ ಅನ್ನುವ ಶಬ್ದದಿಂದಲೇ ನಮಗೆ ಗೊತ್ತಾಗುತ್ತೆ ಇದು ಕಾವ್ಯ ಅಲ್ಲ ಅಥವಾ ಕಟ್ಟುಕಥೆ ಅಲ್ಲ ಅಂತ. ಎಲ್ಲಿ ಕಟ್ಟುಕಥೆ ಆಗಿರುತ್ತೋ ಅಲ್ಲಿ ಅವರಿಗೆ ಹೇಳಬೇಕಾದ ಸಂಗತಿ ಹೇಳಿಬಿಟ್ಟ ಮೇಲೆ ಮತ್ತೆ ಬೇರೆದನ್ನು ಹೇಳುವ ಅಗತ್ಯ ಇಲ್ಲ. ಆದರೆ ಮಹಾಭಾರತ ಹಾಗೆ ಯಾವುದನ್ನೂ ಬಿಡದೆ, ಎಷ್ಟೋ ಸರ್ತಿ ನಿಮಗೆ ಕೆಲವು ಕಡೆ ಮಹಾಭಾರತದ ಯುದ್ಧದ ಪ್ರಸಂಗ ಆಗುವಾಗ ಅವನು ಇಷ್ಟು ಬಾಣ ಬಿಟ್ಟ, ಈ ದಿಕ್ಕಿನಿಂದ ಬಿಟ್ಟ, ಎಲ್ಲಿಂದ ಬಂತು, ಎಷ್ಟು ಜನ ಅದಕ್ಕೆ ಮೊದಲು ಆ ಬಾಣಕ್ಕೆ ಗುರಿ ಆಗಿದ್ರು, ಈ ಎಲ್ಲ ಲೆಕ್ಕಾಚಾರಗಳನ್ನು ಅಧ್ಯಾಯಗಟ್ಟಲೆ ಹೇಳ್ತಾರೆ. ಯಾರಾದರೂ ಕಟ್ಟುಕತೆ ಹೇಳುವವರು, ಈಗ ಮಕ್ಕಳಿಗೆ ನಾವೊಂದು ಕತೆ ಕೇಳ್ತೇವೆ ಶಾಲೆಯಲ್ಲಿ, ಭೀಮಸೇನ ದುರ್ಯೋಧನನನ್ನು ಕೊಂದ ಕಥೆಯನ್ನು 2 ಪುಟಕ್ಕೆ ಮೀರದಂತೆ ಬರೆಯಿರಿ. ಅವನಿಗೆ ಏನೂ ಗೊತ್ತೇ ಇಲ್ಲ ಹಿಂದೆ ಮುಂದೆ. ಅವನಿಗೇನು ಗೊತ್ತಿದೆ, ಭೀಮಸೇನ ದುರ್ಯೋಧನನ ಕೊಂದ ಅಂತ ಈ ಪ್ರಶ್ನೆ ನೋಡಿದಾಗ ಗೊತ್ತಾಯ್ತು ಅವನಿಗೆ. ಅದಕ್ಕಿಂತ ಮುಂಚೆ ಅದು ಗೊತ್ತಿರಲಿಲ್ಲ, ಅವನಿಗೆ ಗೊತ್ತಿದ್ದು ಛೋಟಾ ಭೀಮ್. ಕೊನೆಗೆ ಈ ಭೀಮಸೇನ ದುರ್ಯೋಧನನ ಹೇಗೆ ಕೊಂದ ಅಂತ ಯೋಚನೆ ಮಾಡಿದ. ಭೀಮಸೇನ ದುರ್ಯೋಧನನನ್ನು ಗುದ್ದಿ 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 ಅಂತ 2 ಪೇಜ್ ಬರೆದು ಕೊಂದನು ಅಂತ ಹೀಗೆ ಬರ್ದ. ಯಾರೂ ಕೂಡ ಬುದ್ಧಿ ಇದ್ದವರು ಇದು ಒಂದು ಅಪೂರ್ವವಾದ ಕಾವ್ಯ ಅಂತ ಹೇಳುವುದಿಲ್ಲ. ಅದರಿಂದಾಗಿ ಮಹಾಭಾರತ ಕೇವಲ ಕಾವ್ಯ ಅಲ್ಲ,
ಕೇವಲ ಇತಿಹಾಸ ಅಲ್ಲ, ಕೇವಲ ಯಾವುದೋ ಒಂದು ಹಿಂದಿನ ಕಥಾನಕಗಳನ್ನು ನೆನಪಿಸುವಂಥ ಘಟನೆ ಅಲ್ಲ, ಅದು ಯಥಾಸ್ಥಿತಿ. ಈಗ ನಾವು ನಮ್ಮ ಮಹಾಭಾರತ್ ಅಂದರೆ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯನ್ನು ಕೇಳುವಾಗ ಎಷ್ಟು ಥರದ ಕ್ಯಾರೆಕ್ಟರ್ಗಳು ಬರ್ತವೆ. ಮಹಾಭಾರತ ಹಾಗೆ ಅನೇಕ ಕ್ಯಾರೆಕ್ಟರ್ಗಳುಳ್ಳ ವಿಚಿತ್ರವಾದ ಕಥೆಗಳಿಂದ ಕೂಡಿದ ಒಂದು ಅಪೂರ್ವವಾದ ಸಂಕಲನ. ಮಹಾಭಾರತದಲ್ಲಿ ಹೇಗೆ ನಾವು ನೋಡ್ತಾ ಇದ್ದೇವೋ, ನಾವು ಭಾರತದ ಸ್ವಾತಂತ್ರ್ಯದ ಕಥೆ ಕೇಳುವಾಗಲೂ ಯಾವುದ್ಯಾವುದೋ ಮೂಲೆಯಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ನಮ್ಮ ದೇಶದ ಮೇಲೆ ದಾಳಿ ಮಾಡಿದವರ ವಿರುದ್ಧ ಹೋರಾಡಿದವರಿದ್ದಾರೆ. ಸಣ್ಣ ಸಣ್ಣ ಕಾರಣಗಳಿರ್ಬೋದು, ಆದರೆ ಅದು ದೊಡ್ಡದಾಗಿ ಬೆಳೆಯಿತು. ಅಂತಹ ನೂರಾರು ಪಾತ್ರಗಳನ್ನು ನಾವು ನಮ್ಮ ಬರೀ ಒಂದು 50-60 ವರ್ಷದ ಕಥೆಯಲ್ಲೇ ಕೇಳ್ತೇವೆ. ಇದು ಏನಿಲ್ಲ ಅಂದರೂ ಎಷ್ಟೋ ಸರ್ತಿ ಲಕ್ಷ ವರ್ಷ ಹಿಂದೆ ಹೋಗುವುದೂ ಇದೆ ಕಥೆಗಳು. ಅಂದರೆ ಸಾಮಾನ್ಯ ವೇದವ್ಯಾಸರ ಇಡೀ ಜೀವನ ಅಂತ ಇಟ್ಟುಕೊಂಡ್ರೂ 800-1000 ವರ್ಷದ ಕಥೆಯನ್ನು ಹೇಳುವಂತಹ ಘಟನೆಗಳು ಆ ಕಾಲದಲ್ಲಿ ಏನು ನಡೆಯಿತೋ ಅದನ್ನೆಲ್ಲ ದಾಖಲೆ ಮಾಡಿದರು. ಮಹಾಭಾರತ ಆ ಶಬ್ದವೇ ಹೇಳುವುದು ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಮಹತ್ವಾತ್, ಈಗ ಕೆಲವೊಂದು ಸರ್ತಿ ರಚನೆ ಮಾಡ್ತಾ ಅಲಂಕಾರದ ದೃಷ್ಟಿಯಿಂದ ಹೊಗಳಿ 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 ಏನೇನೋ ಸೇರಿಸಿ ಕೊನೆಗೆ ನಮಗೆ ಸಾರವತ್ತಾದದ್ದು ತೆಗೆಯುವಾಗ ಎಲ್ಲೊಂದು 10 ಶ್ಲೋಕ ಸಿಗುತ್ತೆ. ಮಹಾಭಾರತ ಹಾಗೆ ನೀವು ಅದರಲ್ಲಿ ಸೋಸಿ ತೆಗಿಲಿಕ್ಕಿಂತ ಇಲ್ಲವೇ ಇಲ್ಲ. ಈಗ ನಮಗೆ ಯುದ್ಧದ ಪ್ರಕ್ರಿಯೆ ಓದುವಾಗ ತುಂಬ ಬೋರು ಅಂತ ಅನ್ನಿಸ್ಬೋದು, ಆದರೆ ಯಾರಿಗೆ ಶಸ್ತ್ರಾಸ್ತ್ರಗಳ ವಿಜ್ಞಾನದ ಬಗ್ಗೆ ಕುತೂಹಲ ಇದೆಯೋ ಅವರು ಆ ಭಾಗಗಳನ್ನು ತೆಗೆದು ನೋಡಿದರೆ ಬಹಳ ಆಶ್ಚರ್ಯಪಡ್ತಾರೆ. ಓ, ಪ್ರತಿಯೊಂದು ಸಣ್ಣ ಸಣ್ಣ ಅಸ್ತ್ರಗಳಲ್ಲೂ ಕೂಡ ಎಷ್ಟು ವಿಧ ಇದೆ, ಅದನ್ನು ಹೇಗೆ ಬಳಸ್ತಿದ್ರು, ಯಾವುದನ್ನು ಎಷ್ಟು ದೂರಕ್ಕೆ ಬಳಸ್ಬೋದು, ಹತ್ತಿರಕ್ಕೆ ಬಳಸ್ಬೋದು, ಅಥವಾ ಕೇವಲ ಅವರಿಗೆ ಏಟು ಮಾಡೋದು ಮಾತ್ರ, ಕೊಲ್ಲುವ ಉದ್ದೇಶ ಇಲ್ಲ ಅನ್ನುವಾಗ ಎಂಥದ್ದು ಬಳಸ್ತಾರೆ. ಹೀಗೆ ಬೇರೆ ಬೇರೆ ಥರದ ಅಸ್ತ್ರವಿದ್ಯೆಗಳನ್ನು ಕಲಿಯುವ, ಅಂದರೆ ಮಿಲಿಟರಿ ಯೋಚನೆ ಇದ್ದು ಯಾರಾದರೂ ಅಂಥದ್ದನ್ನು ಅಧ್ಯಯನ ಮಾಡಲಿಕ್ಕೆ ಹೋದರೆ ಆ ಯುದ್ಧದ ಪ್ರತಿಯೊಂದು ಪ್ರಕ್ರಿಯೆಯೂ ಕೂಡ ವಿಚಿತ್ರವಾದ ಘಟನೆಗಳನ್ನು ನಮಗೆ ಹೇಳುತ್ತೆ. ಹೀಗೆ ನಮ್ಮ ತಲೆಯಲ್ಲಿ ಎಷ್ಟು ರೀತಿಯಾದ ಚಿಂತನೆ ಇದೆಯೋ ಅಂಥದ್ದಕ್ಕೆ ಆಹಾರ ಕೊಡುವಂತಹ ಶಕ್ತಿ ಮಹಾಭಾರತಕ್ಕಿದೆ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್. ಮಹಾಭಾರತದ ಬಗ್ಗೆ ಹೇಳುವ ಮಾತು ಧರ್ಮೇಚ ಅರ್ಥೇಚ ಕಾಮೇಚ, ನೀವು ಯಾವುದೇ ಮೋಕ್ಷೇಚ ಭರತರ್ಷಭ, ಇಷ್ಟರಲ್ಲೂ ಕೂಡ ಇದಕ್ಕೆ ಸಮವಾದ ಇನ್ನೊಂದು ಕೃತಿಯನ್ನು ನೀವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಹೇಳಿದೆಯೋ ಅದೇ ಉಳಿದ ಎಲ್ಲ ಕಡೆ ಹೇಳಿರುವಂಥದ್ದು. ಇಲ್ಲೇನಾದರೂ ಹೇಳಲಿಲ್ಲ ಅಂದರೆ ಬೇರೆಲ್ಲೂ ಇಂಥದ್ದನ್ನು ಹೇಳಲಿಕ್ಕೆ ಸಿಗುವುದಿಲ್ಲ. ಹಾಗಾದರೆ ನಮ್ಮ ಮೊಬೈಲ್ ಬಗ್ಗೆ ಹೇಳಿದಾರಾ? ಅವ್ರಿಗೆ ಮೊಬೈಲ್ ಬೇಕಾಗಿರಲಿಲ್ಲ. ಅದು ಈಗ ಟಿ ವಿ ಇತ್ಯಾದಿಗಳನ್ನು ನಾವೇನು ಹೇಳ್ತೇವೆ, ಕಮೆಂಟ್ರಿ ನೋಡ್ತೇವೆ. ಮಹಾಭಾರತದಲ್ಲಿ ಮೊದಲಿಗೆ ಕಾಮೆಂಟ್ರಿ ಕೊಟ್ಟದ್ದೇ ಸಂಜಯ ಧೃತರಾಷ್ಟ್ರನಿಗೆ. ಇಲ್ಲೇ ಕೂತು ಎಲ್ಲಿದ್ದು ನೋಡಬೇಕು ಅಂತ ಕಣ್ಣು ಮುಚ್ಚಿದವರಿಗೆ ಮತ್ತೆ ಟಿ ವಿ ಬೇಡ. ಇಲ್ಲಿಂದಲೇ ಕೂತು ನಾನು ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವ ತಾಕತ್ತಿದ್ದವನಿಗೆ, ಟೆಲಿಪತಿಯ ಯೋಚನೆ ಇದ್ದವನಿಗೆ, ಅವನಿಗೆ ಫೋನ್ ಬೇಡ. ಅವರು ಸಹಜವಾದ ಮನಸ್ಥಿತಿಯಲ್ಲಿ ಗಟ್ಟಿತನ ಇತ್ತು, ಅದರಿಂದಾಗಿ ಇದರ ಅಗತ್ಯ ಇರಲಿಲ್ಲ ಅಷ್ಟೇ ಹೊರತು ಅದು ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ. ಇದು ಸುಮ್ಮನೆ ಹೇಳಿದೆ. ಇಂತಹ ಯಾಂತ್ರಿಕ ವಿದ್ಯೆಗಳ ಬಗ್ಗೆ ಹೇಳಬೇಕು ಅಂತ ನಿಯಮ ಇಲ್ಲ. ಯಾವಾಗಲೂ ನಮಗೊಂದು ರಿಲೆವೆನ್ಸ್ ಬೇಕು. ಎಷ್ಟು ಕಾಲ ಹೋದ ಮೇಲೂ ಆ ಕಥೆ ನಮ್ಮ ಮಧ್ಯೆಯೇ ಇರುವಂತೆ ಇರಬೇಕು. ಅಂಥ ಸಂಗತಿಗಳನ್ನು ಮಾತ್ರ ಹೇಳುತ್ತಾರೆ. ಇವತ್ತಿನ ಸಮಾಜ ವಿಜ್ಞಾನ ಇನ್ನು 10 ವರ್ಷ ಮುಂದೆ ಹೋದರೆ ಟೆಕ್ಸ್ಟ್ ಬುಕ್ ಚೇಂಜ್ ಆಗುತ್ತೆ. ತಲೆಹರಟೆಗಳೆಲ್ಲ ಸೇರ್ಕೊಂಡು ಬಂದು ತಮ್ಮ ಅಭಿಪ್ರಾಯಗಳನ್ನೆಲ್ಲ ಸೇರಿಸಿ ಮಕ್ಕಳ ತಲೆ ಹಾಳು ಮಾಡೋರು ಇವತ್ತಿಗೂ ಇದ್ದಾರೆ, ಮುಂದೆಯೂ ಬೆಳೆಯುತ್ತೆ. ಆದರೆ ಅಂಥದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಯಾವುದನ್ನು ತಿಳ್ಕೊಂಡ್ರೆ ಮುಂದೆ 10,000 ವರ್ಷ ಹೋದ ಮೇಲೂ ಮನುಷ್ಯನ ಸುಖ ದುಃಖ ಕಾಮ ಕ್ರೋಧ ಲೋಭಗಳಿಂದ ಏರಿಳಿತಗಳು ಏನು ಉಂಟಾಗುತ್ತೋ ಅದಕ್ಕುತ್ತರ ಕೊಡಬೇಕು ಹೊರತು ಇವತ್ತೇನೋ ಆದ ಒಂದು ಸಾಮಾಜಿಕ ಸಮಸ್ಯೆ. ಯಾಕೆಂದರೆ ಸಾಮಾಜಿಕ ಧರ್ಮ ಸ್ವಲ್ಪ ದಿವಸಕ್ಕೋದ್ರೆ ಇನ್ನೂ ಬದಲಾಗುತ್ತೆ. ನಿಧಾನಕ್ಕೆ ಒಂದೊಂದೇ. ಈಗ ನಾವು ಹಿಂದೆ ಏನೆಲ್ಲ ನೋಡ್ತಾ ಇದ್ವಿ ಅದೇ ಥರದ ನಿಯಮಾವಳಿಗಳನ್ನು ಇವತ್ತು ಅನುಸರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ನಿಧಾನಕ್ಕೆ ಕಾಲಕ್ಕೆ ತಕ್ಕ ಕೋಲ ಕಟ್ಟಬೇಕು ಅಂತನ್ನುವ ಧರ್ಮಶಾಸ್ತ್ರದ ನದಿಯ ಹರಿವು ಹೋಗ್ತಾ ಹೋಗ್ತಾ ಹೇಗೆ ಬದಲಾಗುತ್ತೋ ಅಂತಹ ಬದಲಾವಣೆ ಹೊಂದದ ಸಾರ್ವಕಾಲಿಕ ಸತ್ಯವಾದ ಯಾವ ಧರ್ಮಂಚರ ಸತ್ಯಂವದ ಅನ್ನುವ ಮಾತುಗಳಿಗೆ ಅನುಗುಣವಾದಂತಹ ಕಥೆಗಳೇನಿದೆಯೋ ಅದನ್ನು ಮಹಾಭಾರತ ಹೇಳ್ತಾ ಹೋಗುತ್ತೆ. ಪ್ರಸಂಗ ಬಂದಾಗ ನೆನಪಿಸ್ತೇನೆ. ಇವತ್ತು ನಾವು ಹೊಸ ಕಥೆ ಅಂತ ಏನಾದರೂ ಅಂದುಕೊಂಡ್ರೆ ಅದನ್ನು ವೇದವ್ಯಾಸರು ಎಲ್ಲಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಮಹಾಭಾರತದ ಮುಖ್ಯ 2 ಕಣ್ಣು ಅಂದರೆ ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಗೀತೆ. ಇದು ಗೀತೆ ಅನ್ನೋದು ಪ್ರಮೇಯಗಳ ವಿಷಯದಲ್ಲಿ ಏನೇನು ಹೇಳುತ್ತಾರೋ ಅದಕ್ಕೆ ಮಹಾಭಾರತ ಕಥೆಯನ್ನು ಹೇಳುತ್ತೆ. ಮಹಾಭಾರತದ ಪ್ರತಿಯೊಂದು ಘಟನೆಯಿಂದ ಭಗವಂತನ ಯಾವ ಗುಣವನ್ನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ವಿಷ್ಣು ಸಹಸ್ರನಾಮ ಹೇಳುತ್ತೆ. ಹಾಗಾಗಿ ಸಹಸ್ರನಾಮ
ನಾಮಾನುಸಂಧಾನದ ಚಿಂತನೆಯನ್ನೇ ಸಮಗ್ರ ಭಾರತದಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟದ್ರಿಂದ ಅದು ಒಂದು ಸಾರ. ಗೀತೆ ನಾವು ಇದರಿಂದ ಕಲಿಯಬೇಕಾದ ಪಾಠ ಏನು ಅಂತ ಅನ್ನುವ ಪ್ರಮೇಯದ ಚಿಂತನೆಯನ್ನು ಕೊಡಲಿಕ್ಕೋಸ್ಕರ ಬಂದ ಮಾತುಗಳು ಕಥೆ ರೂಪದಲ್ಲಿ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಮಹಾಭಾರತದ ದೀರ್ಘವಾದ ಕಥೆಗಳು. ಹೀಗೆ ಪ್ರತಿಯೊಂದು ಕಥೆಗೂ ಗೀತೆಯ ಮಾತಿಗೂ ನಾವು ಸಂಬಂಧವನ್ನು ಹುಡುಕ್ತಾ ಹೋದರೆ ಅದೊಂದು ಬಹಳ ಖುಷಿ ಕೊಡುವ ಸಬ್ಜೆಕ್ಟ್. ಯೋಚನೆ ಮಾಡ್ತಾ ಹೋದರೆ ಬಹಳ ಆನಂದ ನೀಡುತ್ತೆ. ನಮಗೆ ಮಹಾಭಾರತ ಶುರುವಾಗ್ತಾ ಹೋಗುವ ನಾನು ಮುಖ್ಯ ಕಥೆಯನ್ನು ಉಲ್ಲೇಖ ಮಾಡುವುದಿಲ್ಲ, ಬಂದ ಉಪಕಥೆಗಳನ್ನು ಮಾತ್ರ ಮುಟ್ತಾ ಹೋಗ್ತೇನೆ. ಆರಂಭದಲ್ಲಿ ಬರುವ ಕಥೆ ಅಂದರೆ ಮೊದಲಿಗೆ ಅನುಕರ್ಮಣಿಕ ಪರ್ವವನ್ನು ಹೇಳ್ತಾ ಇಡೀ ಮಹಾಭಾರತದಲ್ಲಿ ಏನೇನು ಬಂದಿದೆ ಅನ್ನುವುದೇ ಸುಮಾರು 1ನೇ ಅಧ್ಯಾಯವೇ 300-400 ಶ್ಲೋಕ ಉಳ್ಳದ್ದು. ಅಂಥದ್ದು 3 ಅಧ್ಯಾಯಗಳ ತನಕ, 3 ಅಧ್ಯಾಯ ಶುರುವಾಗುವ ತನಕ ಇಡೀ ಮಹಾಭಾರತದಲ್ಲಿ ಏನು ಬಂದಿದೆ ಅನ್ನೋದನ್ನೇ ಹೇಳಿದ್ದಾರೆ. ಅಂದರೆ ಇಂಡೆಕ್ಸ್ನ ಇಂಡೆಕ್ಸ್, ಇನ್ನೇನೇನು ಬರುತ್ತೆ ಅಂತ ಪ್ರತಿ ಪರ್ವದಲ್ಲಿ ಅಲ್ಲಿ ಮತ್ತೆ ವಿವರಣೆ ಕೊಡ್ತಾರೆ. ಆಮೇಲೆ ಪ್ರತಿ ಪರ್ವದಲ್ಲಿ ಏನು ಬರುತ್ತೆ ಅಂತ ಮತ್ತೆ ವಿವರಣೆ ಕೊಟ್ಟು ಈ ಕಥೆ ಶುರುವಾಗುವುದಕ್ಕೆ ಕಾರಣ ಏನು ಅಂತ ಬೀಜಕ್ಷೇಪ ಮಾಡ್ತಾ ಶೌನಕರು ಮತ್ತು ಸೌತಿಗಳು ಅಂದರೆ ರೌಮಹರ್ಷಣಿ ಮಾತಾಡಿದ ಕಥೆಯನ್ನು ಹೇಳುತ್ತಾರೆ. ಅಂದರೆ ರೌಮಹರ್ಷಣಿ ಮತ್ತು ಅಂದರೆ ಶೌನಕರು ಏನು ಮಾತಾಡ್ತಾರೆ, ಅವರಿಬ್ಬರು ಮಾತಾಡಿದ್ದು ವೈಶಂಪಾಯನರು ಮತ್ತು ಜನಮೇಜಯ ಮಾತಾಡಿದ್ದನ್ನು ಮಾತಾಡ್ತಾರೆ. ವೈಶಂಪಾಯನ ಮತ್ತು ಜನಮೇಜಯ ಏನು ಮಾತಾಡ್ತಾರೆ ಅಂತ ನಿಮಗೆ ಮತ್ತೆ ಮತ್ತೆ ಕಥೆ ಒಳಗೆ ಹೋದಾಗ ಗೊತ್ತಾಗುತ್ತೆ. ಅದು ಕಥೆಯೊಳಗೆ ಹೋಗ್ತಾ ಇರುತ್ತೆ. ನಮಗೆ ಎಚ್ಚರ ಇಲ್ಲ ಅಂದರೆ ಎಲ್ಲೋ ಬೆಂಗಾಡಿನ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ಅಳುವ ಪರಿಸ್ಥಿತಿ ಬರಬಹುದು. ಆದರೆ ಎಲ್ಲದಕ್ಕೂ ಒಂದು ಕಾರಣ ಇದೆ. ಯಾಕೆ ಹಾಗೆ ಬಂತು ಕಥೆ, ಎಲ್ಲ ಮಾತುಗಳು ಬರುವಾಗಲೂ ಯಾಕೆ ಹೀಗಾಯಿತು ಅನ್ನೋ ಒಂದು ಪ್ರಶ್ನೆಗೆ ಮತ್ತೊಂದು ಕಥೆ ಬರುತ್ತೆ. ಹೀಗೆ ಪ್ರತಿಯೊಂದು ಕಥೆಯೂ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ. ಕಾರಣ ಇಲ್ಲದೆ ಸುಮ್ಮನೆ ಒಂದು ಪೇಜ್ ತುಂಬಿಸಬೇಕು ಅಂತ ಬರೆದ ಕಥೆಗಳು ಅಲ್ಲ ಅನ್ನೋದನ್ನು ನಾವು ಮೊದಲು ಮನಸ್ಸಿನಲ್ಲಿ ಇಟ್ಟುಕೊಂಡು ವೇದವ್ಯಾಸರೇ ಸಮಗ್ರ ಮಹಾಭಾರತವನ್ನು ಬರೆದದ್ದು ಅನ್ನುವುದು ನಮಗೆ ಇದರಿಂದನೇ ಗೊತ್ತಾಗುವುದು. ಹೆಚ್ಚಿನವರು ಹೇಳುವುದೇನು ಅಂದರೆ ಮೂಲ ಕಥೆ ಸ್ವಲ್ಪ ಇತ್ತು, ಆಮೇಲೆ ಯಾರ್ಯಾರೋ ಬಂದು ತುಂಬ ಜನ ತಮ್ಮ ತಮ್ಮ ಮನಸ್ಸಿಗೆ ಬಂದ ಕಥೆಗಳನ್ನು ಸೇರಿಸಿದ್ರು, ಹಾಗಾಗಿ 1,00,000 ಶ್ಲೋಕ ಆಯಿತು. ಯಾಕೆಂದರೆ ಅವ್ರು ನೋಡಿದ್ದು ಶೇಕ್ಸ್ಪಿಯರನ್ನು, ಅವನು ಇಡೀ ಜೀವಮಾನದಲ್ಲಿ ಎಷ್ಟು ಬರೀಬೋದು ಅದನ್ನು ಯೋಚನೆ ಮಾಡಿದರು. ಹಾಗೆ ನೋಡಿದರೆ ಈ ಕಥೆಯನ್ನು ಒಬ್ಬ ಇಷ್ಟು ಗ್ರಂಥ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮೊದಲೇ ತಾವೇ ಜಡ್ಜ್ಮೆಂಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಹಾಭಾರತವನ್ನು ಓದಿದ್ರು. ಓದುವಾಗ ಅಲ್ಲಿ ಕೆಲವು ಮಾತುಗಳಿದೆ. ಮುಖ್ಯವಾದ ಕಥೆ ಇರುವುದು 24,000 ಶ್ಲೋಕ, ಅದಕ್ಕೆ ಜಯ ಅಂತ ಹೆಸರು. ಆಮೇಲೆ ಉಪಕಥೆಗಳು ಸೇರಿದ ಮೇಲೆ ಅದು ಭಾರತ ಆಯಿತು. ಇನ್ನೂ ಅದಕ್ಕೆ ಸಂಬಂಧಪಟ್ಟ ಉಪದೇಶಗಳಲ್ಲಿ ಸೇರಿದಾಗ ಮಹಾಭಾರತ ಆಯಿತು ಅಂತ ಅನ್ನುವ ತರದ ಮಾತು ಇದೆ. ವಸುತ ಅವರು ಹೇಳಿದ್ದು ಇಡೀ ಮಹಾಭಾರತದಲ್ಲಿ ಪಾಂಡವರು ಕೌರವರು ಅನ್ನುವ ಕಥೆ ಇರುವುದು 24,000 ಶ್ಲೋಕಗಳು. ಆದರೆ ಅದು ಮೊದಲು ರಚನೆ ಮಾಡಿದ್ದು ಅಂತ ಹೇಳಿದ್ದಲ್ಲ. ನಿಮಗೆ ಅಕಸ್ಮಾತು ಮಹಾಖ್ಯಾನ ಎಷ್ಟು, ಉಪಾಖ್ಯಾನ ಎಷ್ಟು, ಉಪದೇಶ ಎಷ್ಟು ಅಂತ ಡೌಟ್ ಬಂದರೆ ಅದನ್ನು ತಿಳಿಲಿಕ್ಕೋಸ್ಕರ ಅವರು ವಿಭಾಗ ಮಾಡಿ ಹೇಳಿದ್ದು ಹೊರತು ಈ 3 ಹೆಜ್ಜೆಗಳಲ್ಲಿ ಬೆಳೆಯಿತು ಅಂತ ಹೇಳಿದ್ದಲ್ಲ. ಇದು ಗೊತ್ತಿಲ್ಲದೆ ವಿದೇಶಿಯರ ಕಣ್ಣಿನಲ್ಲಿ ಅವರ ಕಣ್ಣೇ ಪಾಪ ವಿದೇಶದ್ದು, ಅದರಲ್ಲೇ ನೋಡಿದ್ರು ಹಾಗೆ ಕಾಣಿಸ್ತು ಅವರ ಕೂಲಿಂಗ್ ಗ್ಲಾಸಲ್ಲಿ. ನಮ್ಮವರು ಕೂಡ ಅವರ ಕಣ್ಣಲ್ಲಿ ಅವ್ರಿಗೆ ಹಾಕಿದ ಕನ್ನಡಕ ಇಟ್ಕೊಂಡು ಯಾಕೆ ನೋಡಬೇಕು? ಮಹಾಭಾರತದ ಕಣ್ಣಿನಲ್ಲಿ ಏನು ಹೇಳ್ತಾರೆ ಅಂತ ಯೋಚನೆ ಮಾಡೋದು ಬಿಟ್ಟರು ಇವತ್ತಿಗೂ ಅನೇಕ ವಿಮರ್ಶಕರು ಮಹಾಭಾರತ ಅನ್ನೋದು ಅನೇಕ ಕೃತಿಕಾರರಿಂದ ರಚನೆಗೊಂಡದ್ದು ಅಂತ ಮಾತಾಡ್ತಾರೆ. ನಮಗೆ ಸ್ವಲ್ಪ ಯೋಚನೆ ಮಾಡಿದರೆ ನಮ್ಮ ಶಿವರಾಮ ಕಾರಂತರು ಅಥವಾ ವಿನೋಬಾ ಭಾವೆ ಇರಬಹುದು, ಅಥವಾ ವೀರ ಸಾವರ್ಕರ್ ಇರಬಹುದು, ಅಥವಾ ತಿಲಕರ್ ಇರಬಹುದು, ಅವರ ಸಮಗ್ರ ಕೃತಿಗಳನ್ನು ನೀವು ಒಂದು ಕಡೆ ಒಟ್ಟಾಕಿ ಮಹಾಭಾರತದ 2 ಪಾಲಾಗುತ್ತೆ. ಅವರು ಇಡೀ ಜೀವಮಾನದಲ್ಲಿ ಬರೆದದ್ದು. ಗೋವಿಂದ ಪೈಗಳಂತೂ ಇಷ್ಟು ದಪ್ಪದ ಇತಿಹಾಸ ಅಂತ ಒಂದು ಬರೆದಿಟ್ಟಿದ್ದಾರೆ. ಅಂಥದ್ದು ಬೇಕಾದಷ್ಟು ಬರೆದು ಒಂದು ಪುಸ್ತಕ ಅದು. ಅದನ್ನು ಒಬ್ಬನಿಗೆ ಓದಲಿಕ್ಕೆ ಒಂದು ಜೀವಮಾನ ಬೇಕು. ಇದು ನಮ್ಮಲ್ಲಿ ಒಬ್ಬ ಸಾಮಾನ್ಯ ಜನರ ಜೊತೆಗೆ ಬೆರೆತು ಸಮಾಜವನ್ನು ಅರಿತು ಸಮಾಜದ ವಿಷಯಗಳನ್ನು ಸಂಗ್ರಹ ಮಾಡಿ ಬರೆಯುವಾಗಲೇ ಇಷ್ಟು ಅದ್ಭುತವಾದ ಕೃತಿಗಳನ್ನು ಶ್ರೇಣಿಗಳ ರೂಪದಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂದಮೇಲೆ ವೇದವ್ಯಾಸರು ಬದುಕಿದ್ದು 800-900 ವರ್ಷ. ಇವರ ಹಾಗೆ 20 ವರ್ಷ ಇನ್ನೂ ಬುದ್ಧಿ ಬೆಳೆಯದೆ ಕಾಲ ಕಳೆದದ್ದು, ಆಮೇಲೆ ಒಂದು 20 ವರ್ಷ ಬುದ್ಧಿ ಕಳೆದು ಹೋಗಿ ಬದುಕಿದ್ದು, ಎಚ್ಚರ ಇದ್ದಾಗ ನಿದ್ದೆಯಲ್ಲಿ ಸ್ವಲ್ಪ ಜವಾಬ್ದಾರಿ ಇಲ್ಲದೆ ಹೆಂಡತಿ ಮಕ್ಕಳ ಜೊತೆಗೆ ಅಷ್ಟೇ ಬದುಕಿದ್ದಲ್ಲ. ಹುಟ್ಟುತ್ತಲೇ 7 ವರ್ಷದ ಹುಡುಗ ಬೆಳೆದವನೇ ಉಪನಯನ ಆಗಿ ಸೀದ ಗ್ರಂಥಗಳನ್ನು ವೇದಗಳನ್ನು ವಿಭಾಗ ಮಾಡಿ ಗ್ರಂಥಗಳನ್ನು ರಚನೆನೇ ಮಾಡಿದ್ದು. ಆಶ್ಚರ್ಯ ಏನು ಅಂದರೆ ಮಹಾಭಾರತದ ಎಲ್ಲ ಘಟನೆಗಳು ನಡೆಯುವ 600 ವರ್ಷಗಳ ಮುಂಚೆಯೇ ಇಡೀ ಮಹಾಭಾರತದ ರಚನೆ ಆಗಿ ಹೋಗಿತ್ತು, ಸ್ವತಃ ತಾನೂ ಒಬ್ಬ ಪಾತ್ರವಾಗಿ. ಮುಂದೆ ನಾನು ಪಾಂಡವರನ್ನು ಭೇಟಿಯಾಗುವಾಗ ಏನು ಮಾತಾಡ್ತೇನೆ, ಋಷಿಗಳು ಈ ಕಥೆಯನ್ನು ಹೇಗೆ ಹೇಳ್ತಾರೆ, ಇಲ್ಲೂ ಒಂದು ವಿಚಿತ್ರ ಸಂಗತಿಗಳಿವೆ. ಎಡಿಟಿಂಗ್ ಅಂದರೆ ಏನರ್ಥ, ಪತ್ರಕರ್ತನ ನಿಜವಾದ ಕರ್ತವ್ಯ ಏನು,
ಅವ್ರೇನು ಹೇಳ್ತಾರೆ ಆ್ಯಸ್ ಇಟ್ ಈಸ್ ಬರಿಬೇಕು, ಇವ್ರೇನು ಹೇಳ್ತಾರೆ ಆ್ಯಸ್ ಇಟ್ ಈಸ್ ಬರಿಬೇಕು. ಅದು ಏನು ಅಂದರೆ ಅವನ ಮನಸ್ಸಿನ ಪ್ರತಿಫಲನ. ಮಹಾಭಾರತದಲ್ಲಿ ಹೇಳಿದ್ದೆಲ್ಲ ಪ್ರಮಾಣ ಅಂತಲ್ಲ. ಮಹಾಭಾರತದಲ್ಲಿ ಹೇಳಿದ್ದು ಪ್ರಮಾಣ ಯಾವುದು ಅಂತಂದರೆ ಪ್ರಸಂಗ ನೋಡ್ಕೊಂಡು ನಾವು ತೀರ್ಮಾನ ಮಾಡಬೇಕು. ಈಗ ಅವನು ಹೀಗೆ ತಪ್ಪು ಹೇಳಿದ. ಈಗ ದುರ್ಯೋಧನನ ಮಾತು ಇದೆ, ಧರ್ಮಂ ಜಾನಾಮಿ, ಧರ್ಮವನ್ನು ತಿಳಿದು ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನ ಚ ಮೇ ನಿವೃತ್ತಿ, ಕೇನಾಪಿ ದೇವೇನ ನಿವಿಷ್ಟಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ ಒಂದು ಮಾತಿದೆ. ಇದು ದುರ್ಯೋಧನನ ಮಾತು. ಅವನು ಹೇಳ್ತಾನೆ, ಧರ್ಮ ಅಂದರೆ ಏನು ಅಂತ ಗೊತ್ತು, ಆದರೆ ನಾನು ಮಾಡಲ್ಲ. ಅಧರ್ಮ ಅಂದರೆ ಏನು ಅಂತ ನನಗೆ ಗೊತ್ತು, ಆದರೆ ನಾನು ಮಾಡಿಯೇ ಮಾಡ್ತೇನೆ. ನೀವು ಯಾರೋ ಒಳಗಿನಿಂದ ಒಬ್ಬ ನಿಂತು ಪ್ರೇರಣೆ ಮಾಡ್ತಾನೆ ಅಂತ ಹೇಳ್ತೀರಲ್ವ, ಅವನೇ ಮಾಡಿಸಿದ್ದು ಅಂತ ಇಟ್ಕೊಳ್ಳಿ. ವೇದಾಂತ ಯಾಕೆ ನನ್ನಿಂದ ತಪ್ಪು ಆಯಿತು ಅಂತ ನನ್ನ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತೀರಿ? ಈ ವೇದಾಂತ ತಪ್ಪು ದಾರಿಯವನ ಬಾಯಿಗೆ ಸಿಕ್ಕಿದ್ರೆ ಹೇಗೆ ಸಿಲುಕಿ ಹಾಕಿಕೊಳ್ಳುತ್ತೆ ಅನ್ನೋದಕ್ಕೊಂದು ದೃಷ್ಟಾಂತ ಮಹಾಭಾರತದಲ್ಲಿ ಹೇಳಿದ್ದು. ನಾವು ಇದನ್ನೇ ಒಂದು ಮತವನ್ನಾಗಿ ಪ್ರವರ್ತನೆ ಮಾಡಿ ಲೋಕದಲ್ಲಿ ಮುಂದುವರಿಸೋಣ ಅಂತ ಹೇಳಿದರೆ ಅದು ಪ್ರಮಾಣ ಅಲ್ಲ. ಅದಕ್ಕೆ ಯಾರು ಹೇಳಿದ್ದು, ಯಾವಾಗ ಹೇಳಿದ್ದು ಅನ್ನುವುದೂ ಒಂದು ಪ್ರಸಂಗ ಇದೆ. ನಿಮಗೆ ಈ ಕಥೆ ಎಲ್ಲ ಕಡೆಯಿಂದ ಯಾರ್ಯಾರು ಹೇಳಿದ್ದು ಅಂತ ಯೋಚನೆ ಮಾಡಿದಾಗ ಒಂದು ಕಥೆ ಪೂರ್ಣ ಆಗುವುದಿದೆ. ಈಗ ಕದ್ರು ಮತ್ತು ವಿನತ ಗೊರಡನ ಉತ್ಪತ್ತಿಯ ಒಂದು ಕಥೆ ಬರುತ್ತೆ. ಇದು ಒಂದೇ ಕಡೆ ಬರುವುದಿಲ್ಲ, 10 ಕಡೆ ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ತಮ್ಮ ಸಂವಾದದ ಸಂದರ್ಭದಲ್ಲಿ ಬರುತ್ತೆ. ಅಂದರೆ ಇದು ನಿಜವಾಗಿ ಎಲ್ಲರೂ ಕಂಡದ್ದನ್ನು ನಾವು ಒಟ್ಟಿಗೆ ಕಂಡ್ರೆ ಮಾತ್ರ ನಮಗೆ ಇಡೀ ಕಥೆ ಸಿಗುತ್ತೆ. ಇತ್ತೀಚೆಗೆ ಒಂದು ಉಳಿದವರು ಕಂಡಂತೆ ಅಂತ ಒಂದು ದೃಶ್ಯ ಚಿತ್ರ ಬಂತು. ಅದರಲ್ಲಿ ಎಲ್ಲರೂ ಸೇರಿದ ಕಥೆಗಳನ್ನು ನೋಡಿದ ಮೇಲೆ ಒಂದು ಕಥೆ ಸಿದ್ಧ ಆಯಿತು. ಅದು ವೇದವ್ಯಾಸರ ಕಣ್ಣು, ಅದು ವೇದವ್ಯಾಸರು ಹೇಳಿದ ಸ್ಟೈಲ್. ಅದು ಬೇರೆ ಬೇರೆಯವರು ಇಡೀ ಕಥೆಯನ್ನು ನೋಡಿದ ಮೇಲೆ ನಮಗೆ ಮಹಾಭಾರತದ ಕಥೆಯನ್ನು ಗಮನಿಸಿದರೆ ಆಗ ಪೂರ್ಣವಾದ ಅರ್ಥಪೂರ್ಣವಾದ ಕಥೆ, ಪೂರ್ಣ ಮಾತ್ರ ಅಲ್ಲ ಅರ್ಥಪೂರ್ಣವಾದ ಕಥೆ ಸಿಗುತ್ತೆ. ಇದು ಮಹಾಭಾರತದ ಸ್ಟೈಲು. ಇಂಥದ್ದು ಬೇಕಾದಷ್ಟು ಸಿಗುತ್ತೆ, ನೋಡ್ತಾ ಹೋಗ್ಬೇಕಷ್ಟೇ. ನಮಗೆ ಪ್ರತಿಯೊಂದು ಹೊಸದು ಅಂತಿಲ್ಲ. ನಾನು ಯಾಕೆ ಹೇಳಿದೆ ಅಂದರೆ ವೇದವ್ಯಾಸರು ಹೇಳದ ರೀತಿಯ ಒಂದು ಹೊಸ ಕಥೆಯನ್ನು ನಾವು ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದಿದ್ರೆ ಅದು ವೇದವ್ಯಾಸರು ಎಲ್ಲೋ ಹೇಳಿದ್ದಾರೆ, ನಾವು ಮರ್ತಿದ್ದೀವಿ ಅಷ್ಟೇ. ಅವರು ವೇದವ್ಯಾಸರನ್ನು ಓದಿ ಕದ್ದಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ವೇದವ್ಯಾಸರು ನಮಗೆ ಯಾವತ್ತಿಗೂ ಏನೂ ಕಮ್ಮಿಯಾಗದಷ್ಟು ಸಾಹಿತ್ಯವನ್ನು, ಕಥೆಯನ್ನು, ಅಪೂರ್ವವಾದ ಉಪದೇಶಗಳನ್ನು, ಬೇರೆ ಬೇರೆ ಬಹಳ ಉತ್ತಮವಾದ ಸುಭಾಷಿತದ ಮಾತುಗಳನ್ನು ಬೇಕಾದಷ್ಟು ಕೊಟ್ಟಿದ್ದಾರೆ. ಮತ್ತು ಸಾರ್ವಕಾಲಿಕವಾಗಿ ಒಪ್ಪುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಕೆಲವು ಮಾತುಗಳು ಏನಾಗುತ್ತೆ ಅಂದರೆ ಆ ಕಾಲಕ್ಕೆ ಸರಿ ಇರುತ್ತೆ, ಒಂದು 10 ವರ್ಷ ಆದಮೇಲೆ ಆ ಮಾತನ್ನು ನಾವು ಯೋಚನೆ ಮಾಡಿದರೆ ಅಯ್ಯೋ ಇಷ್ಟು ಅಸಂಬದ್ಧವಾದ ಮಾತು ಅಂತ ಅನಿಸುತ್ತೆ. ಆದರೆ ವೇದವ್ಯಾಸರು ಕೊಡುವ ಸುಭಾಷಿತ 10,000 ವರ್ಷ ಹೋದ ಮೇಲೂ ಮತ್ತು ಅದೇ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಿಯೇ ಆ ಸುಭಾಷಿತವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುವಂಥದ್ದು. ಹೀಗೆ ಸೂತ ಪುರಾಣಿಕರು ಮತ್ತು ಶೌನಕರು ಮಾತನಾಡಿದಂತಹ, ಸೌತಿಗಳು ಮತ್ತು ಶೌನಕರು ಮಾತನಾಡಿದಂತಹ ಕಥೆ ಆರಂಭ ಆಗುವಾಗ ಜನಮೇಜಯನ ಯಜ್ಞ ಪ್ರಾರಂಭ ಆಯಿತು ಅಂತ ಒಂದು ಮಾತು ಬರುತ್ತೆ. ಜನಮೇಜಯನ ಯಜ್ಞ ಪ್ರಾರಂಭ ಆಗುವುದಕ್ಕೆ ಕಾರಣ ಏನು ಅಂತ ಯೋಚಿಸಲಿಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಜನಮೇಜಯ ಈ ಯಜ್ಞವನ್ನು ಯಾಕೆ ಶುರು ಮಾಡಿದ? 3 ಹುಡುಗರ ಕಥೆಯನ್ನು ಹೇಳ್ತಾರೆ ಆರಂಭದಲ್ಲಿ. ಇದು ಹೇಳುವ ಉದ್ದೇಶ ಏನು ಅಂದರೆ ಗುರುಕುಲ ಅಂತ ಅನ್ನೋದರ ಬಗ್ಗೆ ಇವತ್ತು ನಮಗೊಂದೇನು ತಪ್ಪು ಕಲ್ಪನೆ ಇದೆ, ಇದು ಸರ್ವತಾ ಅಸಂಬದ್ಧ ಅನ್ನೋದು ನಮಗೆ ಈ ಕಥೆ ಓದಿದರೆ ಗೊತ್ತಾಗುತ್ತೆ. ನಮಗೆ ಇರುವ ಕಲ್ಪನೆ ಏನು, ಬ್ರಾಹ್ಮಣರಿಗೆ ಮಾತ್ರ ಗುರುಕುಲದಲ್ಲಿ ಪಾಠ ಆಗ್ತಾ ಇತ್ತು, ಉಳಿದ ಯೋಚನೆ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಜನರಿಗೂ ಅವಕಾಶ ಸಿಗ್ತಾ ಇರಲಿಲ್ಲ ಅಂತ. ಆದರೆ ಸತ್ಯ ಸಂಗತಿ ಏನು ಅಂತಂದರೆ ನಮಗೆ ಕ್ಷತ್ರಿಯರಿಗೆ ಸಿಗ್ತಾ ಇರೋದು ಗೊತ್ತಾಗುತ್ತೆ. ಈಗ ರಾಮ ವಿಶ್ವಾಮಿತ್ರರ ಹತ್ರ ಓದಿದ, ಕೃಷ್ಣ ಸಾಂದೀಪನಿ ಋಷಿಗಳ ಹತ್ರ ಓದಿದ ಅನ್ನುವ ಈ ಪ್ರಸಂಗಗಳು ಗೊತ್ತಾಗುತ್ತೆ. ಅದು ಬಿಟ್ಟು ಉಳಿದಂತೆ ಎಲ್ಲರಿಗೂ ಕೂಡ ಗುರುಕುಲದಲ್ಲಿ ಪ್ರವೇಶ ಇತ್ತು. ಆದರೆ ಅಧ್ಯಯನ ಮಾಡುವಾಗ ಅವರು ಯಾವ ಕ್ಷೇತ್ರದಲ್ಲಿ ಪರಿಣಿತರಾಗುವ ಯೋಗ್ಯತೆ ಇದೆಯೋ ಅಂಥ ವಿದ್ಯೆಯನ್ನು ಕಲಿಸ್ತಾ ಇದ್ರು ಹೊರತು ಎಲ್ಲರಿಗೂ ಎಲ್ಲವನ್ನು ಹೇಳಿಕೊಡುವಂತಹ ಇವತ್ತಿನ ಜನರಲೈಸ್ ಆದ ಟೆಕ್ಸ್ಟ್ ಬುಕ್ಕು ಒಟ್ಟಿಗೆ ನಿಮಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ನೀವು ಅದನ್ನೇ ಓದಬೇಕು. ನನಗೆ ಗಣಿತದಲ್ಲಿ ನಾನು ವೀಕು, ಆದರೂ ನೀನು ಅದನ್ನು ಓದಬೇಕು, ಕನಿಷ್ಠ 40 ಆದರೂ ಪಾಸ್ ಮಾರ್ಕ್ ತೆಗೆದೇ ಮುಂದೆ ಹೋಗಬೇಕು, ಇಲ್ಲ ಅಂದರೆ ನೀನು ಫೇಲು. ಅಂದರೆ ಅವನು 60 ಫೇಲ್ ಆಗಿದ್ದೇನೆ ಅನ್ನೋದನ್ನು ನಾವು ಮರಿತೇವೆ, 40 ಪಾಸಾಗಿದ್ದೇನೆ ಅನ್ನೋದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡು ಅವನು ಪಾಸು, ಅವನು ನಾಳೆ ಲೆಕ್ಚರರ್ ಆಗ್ತಾನೆ. ವಿದ್ಯಾರ್ಥಿಗಳ ಒಂದು ದೊಡ್ಡ ಪಡೆಯನ್ನೇ, ತನ್ನ ಬುದ್ಧಿವಂತಿಕೆಯ ದಡ್ಡತನವನ್ನೇ ಅವರ ತಲೆಗೂ ಹಚ್ಚಿ ಹಾಳು ಮಾಡ್ತಾನೆ ಪರಂಪರೆಯನ್ನು. ಅಂದರೆ ಅಧ್ಯಾಪಕ ವೃತ್ತಿಗೆ ಹೋಗೋರು ಸಾಮಾನ್ಯ, 90ಕ್ಕೆ 90 ಇದ್ದವರು 100ಕ್ಕೆ 100 ಇದ್ದವರು ಯಾರು ಹೋಗ್ತಾರೆ? ಯಾರೋ ಹೋಗೋದು. ಎಲ್ಲೂ ಬೇರೆ ಕೆಲಸ ಸಿಗಲಿಲ್ಲ ಅಂದರೆ ಹೋಗಲಿ, ಒಂದು ಹೊಟ್ಟೆ ಪಾಡಿಗೆ ಒಂದಿಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಅಧ್ಯಾಪಕ ವೃತ್ತಿಗೆ ಬರ್ತಾರೆ. ನಿನ್ನೆ
ಡಿಗ್ರಿ ತಗೊಂಡು ಇವತ್ತು ಪಾಠ ಮಾಡ್ತಾರೆ. ವಸ್ತುತಃ ಆ ಪಾಠವನ್ನು ಮಾಡಲಿಕ್ಕೂ ಕೂಡ ಎಷ್ಟು ತರಬೇತಿ ಬೇಕು, ಎಷ್ಟು ಅಧ್ಯಯನ ಬೇಕು ಅನ್ನೋದನ್ನು ಯೋಚನೆ ಮಾಡಿದರೆ ಗಾಬರಿ ಆಗುತ್ತೆ. ಆದರೆ ನಮಗೆ ಎಲ್ಲವೂ ಸಲೀಸಾಗಿ ಸಮಾಜ ಒಪ್ಪಿಕೊಂಡು ಬಿಟ್ಟಿದೆ ಅಂತ. ಆದರೆ ಗುರುಕುಲದ ಪದ್ಧತಿ ಹಾಗಲ್ಲ. ಅವರವರಿಗೆ ಏನೇನು ಅಗತ್ಯ ಇದೆಯೋ ಅದನ್ನು ಅವರಿಗೆ ಹೇಳಿಕೊಡೋದು. ಅದಕ್ಕೆ 64 ವಿದ್ಯೆಗಳಿವೆ ಅಂತ ಹೇಳ್ತಾರೆ ಗುರುಕುಲದಲ್ಲಿ ಹೇಳಿಕೊಡುವಾಗ. ಕೃಷ್ಣ 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಕಲಿತಾ ಅಂತ ಅವನ ಬಾಲ್ಯದ ಸಾಂದೀಪನಿ ಗುರುಗಳ ಆಶ್ರಮದಲ್ಲಿ ನಡೆದ ಘಟನೆಯನ್ನು ಹೇಳುತ್ತಾರೆ. ಅಂದರೆ ಎಲ್ಲ ವಿದ್ಯೆಗಳನ್ನು ಹೇಳಿಕೊಡುವುದು ಕೂಡ ಗುರುಕುಲದಲ್ಲಿ ಒಂದು ಕ್ರಮ ಇತ್ತು. ಹಾಗಾಗಿ ಯಾರಿಗೆ ಯಾವ ವಿದ್ಯೆಯಲ್ಲಿ, ಚಿನಿವಾರ ಚಿನ್ನದ ಕಲೆಯನ್ನು ಕಲಿತಾನೆ, ಚಮ್ಮಾರ ಚರ್ಮದ ಕಲೆಯನ್ನು ಕಲಿತಾನೆ, ಕುಂಬಾರ ಮಡಿಕೆಯದ್ದನ್ನು ಕಲಿತಾನೆ. ಎಲ್ಲವೂ ಅವರವ್ರದ್ದೇ ವಿದ್ಯೆ. ಅದು ಒಬ್ಬ ಇನ್ನೊಬ್ಬನ ವಿದ್ಯೆಯನ್ನು ಸಲೀಸಾಗಿ ಕಲಿಯುವುದು ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಅವರ ಮನೆಯ ಪರಂಪರೆಯಲ್ಲೇ ಬಂದ ರಕ್ತದ ಬಳುವಳಿ ಒಂದು, ಪರಿಸರ ಇನ್ನೊಂದು. ಇದೆರಡೂ ಸಹಾಯ ಮಾಡಿದಾಗ ಅವನು ಬೇಗ ಆ ವಿದ್ಯೆಯಲ್ಲಿ ಪರಿಣಿತನಾಗ್ತಾನೆ. ಈ ದೃಷ್ಟಿಯಿಂದ ಹಿಂದೆ ವಿದ್ಯೆಯನ್ನು ಕಲಿಸುವುದಕ್ಕೆ ಗುರುಕುಲದಲ್ಲಿ ಎಲ್ಲರಿಗೂ ಎಲ್ಲವನ್ನೂ ಕಲಿಯುವ ಅವಕಾಶ ಇತ್ತು, ಆದರೆ ಯೋಗ್ಯತೆ ಇತ್ತು. ಅವನು ಗುರುಕುಲದಲ್ಲಿ 1 ವರ್ಷ ಬಂದ ತಕ್ಷಣ ಪಾಠ ಇಲ್ಲ, ಬರೀ ನಾಸಂವತ್ಸರವಾಸಿನೇ ಪ್ರಬ್ರೂಯಾತ್. 1 ವರ್ಷಗಳ ಕಾಲ ಗುರುಕುಲದಲ್ಲಿ ಬರೀ ಸೇವೆ ಮಾಡಬೇಕು. ದನಗಳನ್ನು ನೋಡ್ಕೊಳ್ಳೋದು, ಹಟ್ಟಿ ಕ್ಲೀನ್ ಮಾಡುವುದು, ಕಟ್ಟಿಗೆ ತರುವುದು, ಸಮಿಧೆಗಳನ್ನು ಹೊತ್ತು ಬರುವುದು, ಅಗ್ನಿಗಳನ್ನು ರಕ್ಷಣೆ ಮಾಡುವುದು. ನಮಗೆ ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಯಲ್ಲೂ ಇಂಥದ್ದೇ ಕಥೆ ಬರುತ್ತೆ. 1 ವರ್ಷ ಆದಮೇಲೆ ಅಲ್ಲ, ಹಾಗಾದರೆ ಅವನಿಗೆ ಪಾಠ ಮಾಡದೆ 1 ವರ್ಷ ವೇಸ್ಟ್ ಮಾಡಿದ್ರ ಅಂದರೆ ನಿಜವಾಗಿ ಪಾಠ ಅದೇ. 1 ವರ್ಷ ಗುರುಕುಲದ ಪರಿಸರದಲ್ಲಿ ವಾಸ ಮಾಡುವಾಗ ಪ್ರಕೃತಿಯ ಪಾಠ ಆಗುತ್ತೆ ಅವನಿಗೆ. ಯಾವ ಸಸ್ಯ, ಯಾವ ಗಿಡ ಯಾವ ರೀತಿಯಾದ ಗುಣವನ್ನು ಹೊಂದಿರುತ್ತೆ, ಅದು ಯಾವುದಕ್ಕೆ ಉಪಯೋಗ ಬೀಳುತ್ತೆ, ಯಾವುದು ಮನುಷ್ಯನಿಗೆ ಉಪಯೋಗಕ್ಕೆ ಬರುವಂತಹದ್ದು, ಬರದೇ ಇರುವಂತಹದ್ದು, ಗೋವುಗಳ ಪಾಲನೆ ಪೋಷಣೆ ಮಾಡಿಕೊಳ್ಳುವ ನಿಜವಾದ ಕ್ರಮ ಏನು, ಅಗ್ನಿಯನ್ನು ರಕ್ಷಣೆ ಮಾಡುವಾಗ ಅದಕ್ಕೆ ಯಾವ ರೀತಿ ಚಟುವಟಿಕೆ ಮನುಷ್ಯ ಹೊಂದಿರಬೇಕು, ಇದೆಲ್ಲವನ್ನೂ ಕೂಡ ತಿಳಿಯುವುದು ಗುರುಕುಲದಲ್ಲಿ ನಿಜವಾದ ದೊಡ್ಡ ಪಾಠ. ನಮ್ಮ ಮಕ್ಕಳಿಗೆ ಯಾವತ್ತಿಗೂ ಸಿಗದ ಈ ಪಾಠ. ನಮಗೆ ಪ್ರಕೃತಿಯಲ್ಲಿ ಚಿಟ್ಟೆಗಳ ಬಗ್ಗೆ ಪರಿಚಯ ಇಲ್ಲ, ಸಸ್ಯಗಳ ಬಗ್ಗೆ ಪರಿಚಯ ಇಲ್ಲ, ಹೂವಿನ ಬಗ್ಗೆ ಪರಿಚಯ ಇಲ್ಲ, ಅಥವಾ ಯಾವುದೋ ಗಿಡ ಯಾವುದಕ್ಕೆ ಉಪಯೋಗ ಆಗುತ್ತೆ, ಪರಸ್ಪರ ಇಂಟರ್ಲಿಂಕ್ ಹೇಗಿದೆ, ಯಾವುದೋ ಒಂದು ಚಿಟ್ಟೆ ಸತ್ತರೆ ಒಂದು ಹೂವಿನ ಭವಿಷ್ಯವೇ ನಾಶ ಆಗುತ್ತೆ. ಕಾಗೆ ಇಲ್ಲ ಅಂತಾದರೆ ಅಕಸ್ಮಾತ್ ಈ ಜಗತ್ತಿನಲ್ಲಿ ಮುಂದೆ ಯಾವತ್ತೂ ಆಲದ ಮರ ಅಂದರೆ ಅರಳಿ ಮರ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅರಳಿ ಮರದ ಹಣ್ಣನ್ನು ತಿಂದೇ ಅದರಲ್ಲಿ ಬಿದ್ದ ಹಿಕ್ಕೆಯಿಂದಲೇ ನೀವು ಮರದ ಅಥವಾ ಯಾವುದಾದ್ರೂ ಗೋಡೆಯ ಭಾಗದಲ್ಲಿ ಅರಳಿ ಗಿಡ ಬೆಳೆದವರನ್ನು ನೋಡ್ತೀರಿ ನೀವು. ಅಲ್ಲಿಗೆ ಹೋಗಿ ಹೇಗೆ ಬೀಜ ಬಿತ್ತು? ಕಾಗೆ ಹಿಕ್ಕೆಯಲ್ಲಿ ಬಿದ್ದರೆ ಮಾತ್ರ ಅದಕ್ಕೆ ಜೀವ. ಕಾಗೆ ಸತ್ತಿತು ಅಂದರೆ ಇನ್ಯಾವತ್ತೂ ಕಾಗೆ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಬಂತು ಅಂದರೆ ಮುಂದೆ ಯಾವತ್ತೂ ಅರಳಿ ಮರವೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರತಿಯೊಂದು ಗಿಡ, ಚಿಟ್ಟೆಗಳು, ಹೂವು ಇದೆಲ್ಲದಕ್ಕೂ ಒಂದು ಸಂಬಂಧ ಇದೆ ಅನ್ನೋದನ್ನು ಗುರುಕುಲದಲ್ಲಿ ಆರಂಭದ ಪ್ರಕೃತಿಯ ಪಾಠ ಅಂತನ್ನುವ ದೃಷ್ಟಿಯಿಂದ 1 ವರ್ಷ ಅವನಿಗೆ ಜೊತೆಗೆ ಯಾವುದರಲ್ಲಿ ಆಸಕ್ತಿ ಇದೆ. ಒಬ್ಬ ಹುಡುಗನನ್ನು ಟೆಸ್ಟ್ ಮಾಡ್ತಾರೆ, ಅವನು ಯಾವುದ್ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇದೆ ನೋಡಿ ಮುಂದೆ ಆ ಶಿಕ್ಷಣವನ್ನು ಮುಂದೆ ಅವನಿಗೆ ಕೊಡುವಂತಹದ್ದು ಬರುತ್ತೆ. ಇದು ಹಿಂದೆ ಗುರುಕುಲದಲ್ಲಿ ಇದ್ದ ಪದ್ಧತಿ. ಹಾಗೆ 3 ಜನ ಶಿಷ್ಯರು ಇದ್ದರು. ಒಬ್ಬ ಆರುಣಿ, 2ನೇವನು ಉಪಮನ್ಯು, 3ನೇವನು ಬೈದ ಅಂತ. ಹೀಗೆ 3 ಜನ ಶಿಷ್ಯರಿದ್ದ ಕಥೆಯನ್ನು ಹೇಳುತ್ತಾರೆ. ಹೀಗೆ 3 ಜನ ಶಿಷ್ಯರಲ್ಲಿ ಮೊದಲನೆಯವನ ಕಥೆಯನ್ನು ಹೇಳುತ್ತಾರೆ. ಆರುಣಿಹಿ ಉಪಮನ್ಯುವಿನ ಕಥೆ ಮೊದಲು ಬಂದಿದೆ. ಮನ್ಯು ಅಂದರೆ ಕೋಪ, ಸ್ವಲ್ಪ ಕೋಪ ಹತ್ತಿರದಲ್ಲಿತ್ತು ಅವನಿಗೆ ಯಾವಾಗಲೂ, ಅದರಿಂದಾಗಿ ಅವನಿಗೆ ಉಪಮನ್ಯು ಅಂತ ಹೆಸರು. ಆದರೂ ಗುರುಕುಲಕ್ಕೆ ಸೇರಿದ ಮೇಲೆ ಅವನ ಉಪಮನ್ಯು ಒಳ್ಳೆಯ ಮನ್ಯು ಆಯಿತು. ಉಪ ಅಂದರೆ ಎತ್ತರ ಅಂತ ಅರ್ಥ. ಎತ್ತರದ ಕೋಪ ಉಳ್ಳವನಾದ, ಅಂದರೆ ಕಾರಣ ಇಲ್ಲದೆ ಕೋಪ ಮಾಡ್ಕೊಳ್ಳಿಲ್ಲ. ಆಮೇಲೆ ಕೋಪವನ್ನೇ ಬಿಡುವುದು ಅರ್ಥ ಅಲ್ಲ. ಕೋಪ ಬಂದರೂ ಕೂಡ ಎಲ್ಲಿ ಕೋಪ ಮಾಡ್ಕೊಳ್ಬೇಕು, ಎಲ್ಲಿ ಕೋಪ ಮಾಡ್ಕೊಳ್ಬಾರ್ದು ಅನ್ನುವ ಎಚ್ಚರದಿಂದ ಇರುವ ಹುಡುಗನಾಗಿ ಬೆಳೆದ ಅನ್ನೋದಕ್ಕೋಸ್ಕರ ಅವನಿಗೆ ಉಪಮನ್ಯು ಅಂತ ಹೆಸರು. ಆರುಣಿ ಅಂತ ಇನ್ನೊಬ್ಬ, ಅವನಿಗೆ ಆರುಣಿ ಅಂತ ಯಾಕೆ ಹೆಸರು ಅಂದರೆ ಮುಂದೆ ಅವನಿಗೆ ಉದ್ದಾಲಕ ಅಂತ ಹೆಸರು ಬಂತು. ಅರುಣಾ ಅನ್ನುವಂತಹ ಒಬ್ಬಳು ಋಷಿಕನ್ನಿಕೆ ಇದ್ಲು, ಅಂದರೆ ವೇದವನ್ನು ಕಂಡಂತಹ ಋಷಿಕೆ, ದ್ರಷ್ಟಾರಳವಳು. ಅಂತಹ ದ್ರಷ್ಟಾರಳ ಮಗಳಾದ್ರಿಂದಾಗಿ ತಂದೆ ಹೆಸರಿಗಿಂತ ತಾಯಿ ಹೆಸರೇ ಬಂತು ಅವನಿಗೆ. ಎಷ್ಟೋ ಸರ್ತಿ ಬರುವುದು ಹೆಚ್ಚಾಗಿ ತಂದೆ ಹೆಸರು ಬರುತ್ತೆ. ಈಗ ಭಾರ್ಗವ ಅಂತ ಭೃಗುವಿನ ಪರಂಪರೆಯಲ್ಲಿ ಬಂದದ್ರಿಂದ ಭೃಗು ಋಷಿಯ ಹೆಸರು ಬರುತ್ತೆ ಹೊರತು ಹೆಣ್ಣು ಮಕ್ಕಳ ಹೆಸರು ಬರೋದು ಬಹಳ ಕಮ್ಮಿ. ಆದರೆ ಇಲ್ಲಿ ಅರುಣೆಯ ಮಗ ಆದ್ರಿಂದಾಗಿ ಅವನಿಗೆ ಆರುಣಿ ಅಂತ ಹೆಸರು ಬಂತು. ಮುಂದೆ ಒಬ್ಬ ಬೇದ ಅಂತ ಒಬ್ಬ, ಅಂದರೆ ವೇದದ ಜ್ಞಾನವನ್ನು ತಿಳಿದವ, ಅದು ಬೇದ ಆಗುತ್ತೆ, ಎಲ್ಲೋ ಬಂಗಾಳದವನು ಇರಬೇಕು, ವೇದ ಹೋಗಿ ಬೇದ ಆಗಿದೆ. ಆಮೇಲೆ ಅವನ ಪರಿಸರದಲ್ಲಿ ಅವನು ಅಂತಹ ವೇದದ ಶಾಸ್ತ್ರದ ತಿಳುವಳಿಕೆಗೋಸ್ಕರ ಅದನ್ನು ಹೆಚ್ಚು ಶ್ರಮ ಹಾಕಿದಾದ್ರಿಂದಾಗಿ ಮುಂದೆ ಆ ಹೆಸರೇ ಬೈದ ಅನ್ನುವ ಹೆಸರಾಗಿ ಉಳಿಯಿತು.
ಅಯೋಧ ಅಂತ ಋಷಿ. ಅಯೋಧ ಅಂದರೆ ಅಯಸ್ ಅಂದರೆ ಕಬ್ಬಿಣದ ಹಲ್ಲು ಇದ್ದವ ಅಂತ ಅರ್ಥ. ಅಯರ್ನ್ ಅಂತ ಹೆಸರು, ಅಯಸ್ ಅನ್ನುವ ಶಬ್ದವೇ ಇಂಗ್ಲೀಷಲ್ಲಿ ಐರನ್ ಆಯ್ತು ಅಷ್ಟೇ. ಅದು ರೇಪದ ಜೊತೆಗೆ ಒಂದು ನಕಾರ ಸೇರಿಕೊಂಡಿತ್ತು ಅಷ್ಟೇ, ಬಿಟ್ಟರೆ ಅದು ಮೂಲದಲ್ಲಿ ಸಂಸ್ಕೃತದ ಅಯಸ್ ಶಬ್ದ. ಆ ಅಯಸ್ ಶಬ್ದವನ್ನು ಮುಂದೆ ಹೇಳ್ತಾರೆ ಅದು ಯಾಕೆ ಬಂತು ಅಂತ. ಅವನಿಗೆ ಧೌಮ್ಯ ಅಂತ ಹೆಸರು. ಅವನು ತನ್ನ ಶಿಷ್ಯ ವೃತ್ತಿಯಲ್ಲಿ ಇದ್ದಂತಹ 3 ಜನರಿಗೂ ಕೂಡ ಚೆನ್ನಾಗಿ ಪಾಠ ಮಾಡಿಕೊಂಡು ಅನೇಕ ರೀತಿಯಾದ ಶಾಸ್ತ್ರವನ್ನು ಉಪದೇಶ ಮಾಡಿದ. ಅದರಲ್ಲಿ ಆರುಣಿಯ ಕಥೆಯನ್ನು ಹೇಳಿ, ಒಂದು ದಿವಸ ತೌ ತಂ ಪ್ರತ್ಯೂಚತು ಭಗವನ್ ತ್ವಯೈವ ಪ್ರೇಷಿತಃ ಗಚ್ಚ ಕೇದಾರಖಂಡಂ ಬಧಾನ ಇತಿ. ಗುರುಗಳು ಹೇಳಿದ್ರು, ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ, ಮೇಲಿನ ಹಾಡಿಯಲ್ಲಿ ನೀರು ಚೆನ್ನಾಗಿ ತುಂಬಿಕೊಂಡ ಮೇಲೆ ಅದು ಕೆಳಕ್ಕೆ ಫೋರ್ಸಿನಲ್ಲಿ ಇಳಿದು ಬರ್ತಾ 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 ಗದ್ದೆಯ ಭಾಗಕ್ಕೆ ಬರುವಾಗ ದೊಡ್ಡ ಗುಂಡಿಯಾಗಿ ಅಲ್ಲಿ ಕಟ್ಟಿದ ಬದುಗಳನ್ನೆಲ್ಲ ಕೊಚ್ಚಿಕೊಂಡು ಮುಂದೆ ಹೋಗುತ್ತೆ. ಹಾಗೆ ಕೊಚ್ಚಿಕೊಂಡು ಹೋಗುವ ಕೆಳಭಾಗದಲ್ಲಿ ಅವರ ತೋಟ ಇದೆ. ಆ ತೋಟಕ್ಕೂ ಅಷ್ಟೇ ವೇಗವಾಗಿ ನೀರು ಬಂತು ಅಂದರೆ ತೋಟದ ಮಣ್ಣೆಲ್ಲ ಸವಕಳಿಯಾಗಿ ಮೇಲಿನ ಫಲವತ್ತತೆ ಎಲ್ಲ ಹೊರಟು ಹೋಗುತ್ತೆ ಅಂತ ಯೋಚನೆ ಮಾಡಿ ಗುರುಗಳು ಹೇಳಿದರು, ಕೇದಾರ ಖಂಡಂ ಬಧಾನ, ಮೇಲಿನ ಖಂಡವನ್ನು ಅಂದರೆ ಆ ಹಾಡಿಯ ಭಾಗದ ಮೇಲಿನಿಂದ ಹರಿದು ಬರುವ ನೀರಿನ ಜಾಗದಲ್ಲಿ ಏನು ಬದು ಕಡಿದು ಹೋಗಿದೆ ನೀರು ಇಳಿದು ಬರುವಲ್ಲಿ, ಅದನ್ನು ಕಟ್ಟಿ ಬಾ ಅಂತ ಹೇಳಿ ಗುರುಗಳು ಕಳಿಸಿದ್ದಾರೆ. ಬೆಳಿಗ್ಗೆ ಹೋಗಿದ್ದಾನೆ ಹುಡುಗ ಆರುಣಿ. ಹೋದವನು ಮಧ್ಯಾಹ್ನ ಆಯಿತು, ಬರಲಿಲ್ಲ. ಗುರುಗಳಿಗೂ ನೆನಪೇ ಇಲ್ಲ. ಸಾಯಂಕಾಲ ಆಗುವಾಗ ಎಲ್ಲಿ ಹೋದ ಇವನು, ನಾನು ಬೆಳಿಗ್ಗೆನೆ ಕಟ್ಟುವ ಅಂದರೆ ಶಿಷ್ಯರ ಹತ್ರ ಕೇಳಿದಾಗ ಹೋದವನು ಬಂದೇ ಇಲ್ಲಲ್ಲ. ಹೌದು, ನೀವೇ ಕಳಿಸಿದ್ದಲ್ವಾ ಕೇದಾರ ಖಂಡವನ್ನು ಕಟ್ಟಿ ಬನ್ನಿ ಅಂತ, ಅವನು ಇನ್ನೂ ಬಂದೇ ಇಲ್ಲ ಅಂತ ಆ ಹುಡುಗರು ಹೇಳಿದಾಗ ಹುಡ್ಕೊಂಡು ಹೋಗ್ತಾರೆ ಗುರುಗಳು ಶಿಷ್ಯರ ಜೊತೆಗೆ. ಕೂಗ್ತಾರೆ, ಹೇ ಆರುಣೇ ಎಲ್ಲಿದ್ದಿ, ನಿನ್ನನ್ನೇ ಹುಡ್ಕೊಂಡು ಬಂದಿದ್ದೇನೆ ಅಂತ. ಬಹಳ ದೂರ ಹುಡ್ಕೊಂಡು ಬಂದರೆ ಮೇಲುಗಡೆ ಎಲ್ಲಿ ಆ ನೀರು ಜೋರಾಗಿ ಹರಿದು ಬರ್ತಾ ಇತ್ತೋ ಆ ಜಾಗದಲ್ಲಿ ಧ್ವನಿ ಕೇಳಿಸ್ತು, ಗುರುಗಳೇ ನಾನು ಇಲ್ಲಿದ್ದೇನೆ ಅಂತ. ಎದ್ದು ಬಾ ಅಂದರು. ಖಂಡಿತ ಎದ್ದು ಬರಲಾ ಅಂದರು. ಅಂದ ಹುಡುಗ, ಎದ್ದು ಬಾ, ನಾನು ಹೇಳ್ತಾ ಇದ್ದೆ, ನೀನು ಎದ್ದು ಬಾ ಅಂದ. ಸೀದಾ ಅಲ್ಲಿಂದ ಎದ್ದು ಬಂದ. ಹಾಗೆ ದೊಡ್ಡದಾದ ನೀರಿನ ತೊರೆಯ ಹರಿವನ್ನು ತಡೆದು ನಿಲ್ಲಿಸಿ, ಆಗ ಗುರುಗಳು ಹೇಳಿದ ತಕ್ಷಣವೇ ಗುರುಗಳ ಮಾತಿಗೆ ಓಗೊಟ್ಟಿ ಎದ್ದು ಬಂದಾದ್ರಿಂದಾಗಿ ಉದ್ದಾಲಕ ಅಂತ ಹೆಸರು ಬಂತು. ಎದ್ದು ಬಂದ ಹುಡುಗ, ಗುರುಗಳು ಹೇಳಿದ ತಕ್ಷಣವೇ ಎದ್ದು ಬಂದ ಹುಡುಗ ಅಂತ ಅವನಿಗೆ ಉದ್ದಾಲಕ ಅಂತ ಹೆಸರು ಬಂತು. ಯಾಕೆ ಇಲ್ಲಿದ್ದು ಹೀಗೆ? ಗುರುಗಳಿಗೆ ಆಶ್ಚರ್ಯ ಆಯಿತು. ನೋಡುವಾಗ ಶಬ್ದ ಕೇಳಿಸ್ತಾ ಇದೆ, ಹುಡುಗ ಕಾಣಿಸ್ಲಿಲ್ಲ ಮೊದಲು. ಆಮೇಲೆ ಗುರುಗಳ ಬುಡದಲ್ಲಿ ಎದ್ದು ನಿಂತರೆ ನೀರು ಹರಿಯುವ ಜಾಗದಲ್ಲಿ ಅದಕ್ಕೆ ತನ್ನ ಮೈಯನ್ನು ಒಡ್ಡಿ ಮಲಗಿಬಿಟ್ಟಿದ್ದಾನೆ. ಆ ಖಂಡವನ್ನು ಎದ್ದು ನೀರನ್ನು ಹರಿಯುವುದನ್ನು ತಡೆದು ನಿಲ್ಲಿಸಿ ಗುರುಗಳಿಂದ ಆದ್ಯಪ್ತನಾಗಿ ಎದ್ದಾದ್ರಿಂದಾಗಿ ಅವನಿಗೆ ಉದ್ದಾಲಕ ಅಂತ ಹೆಸರು ಬಂತು. ಗುರುಗಳಿಗೆ ಸಂತೋಷ ಆಯಿತು. ಸಏವ ಮುಕ್ತಃ ಉಪಾಧ್ಯಾಯ, ನಿನ್ನ ಶಿಷ್ಯವೃತ್ತಿ ನಿಜವಾಗ್ಲೂ ನನಗೆ ಖುಷಿಯಾಯಿತು. ಗುರುಗಳು ಹೇಳಿದರು ಮೊದಲು, ಯಾಕೆ ಹೀಗೆ ಬದುವಿಗೆ ಅಡ್ಡವಾಗಿ ಮಲಗಿದ್ದೀನಿ? ನೀವು ಹೇಳಿದ ಹಾಗೆ ನಾನು ತುಂಬ ಪ್ರಯತ್ನಪಟ್ಟೆ. ಎಷ್ಟೆಷ್ಟು ಕಲ್ಲುಗಳನ್ನು, ಮಣ್ಣುಗಳನ್ನು, ಬೇರುಗಳನ್ನೆಲ್ಲ ತಡೆದು ಹಾಕಿ ನಿಲ್ಲಿಸಿದ್ರು ವೇಗಕ್ಕೆ ಅದು ನಿಲ್ಲಿಲ್ಲ. ಕೊನೆಗೆ ಆ ಕಡೆಗೆ ಈ ಕಡೆಗೆ ನನ್ನದೇ ಶರೀರವನ್ನು ಒಡ್ಡಿದಾಗಲೇ ಅದು ನೀರು ನಿಂತಿತು. ಅಲ್ಲಿ ಬಂದ ಬೇರೆ ಎಲ್ಲ ಕಸಗಳೆಲ್ಲ ನಿಂತುಕೊಂಡು ನೀರು ಭದ್ರವಾಗಿ ನಿಂತಿದೆ. ವೇಗ ಕಮ್ಮಿ ಆಯಿತು ಅಷ್ಟೇ ಹೊರತು ನಿಲ್ಲಿಸ್ಲಿಕ್ಕಾಗಿರ್ಲಿಕ್ಕಿಲ್ಲ. ಒಟ್ಟಂತೂ ಗುರುಗಳ ಆಸೆ ಈಡೇರಿತು ಅನ್ನುವ ಕಾರಣಕ್ಕಾಗಿ ಧೌಮ್ಯ ಬಹಳ ಸಂತೋಷದಿಂದ ಅವನನ್ನು ಅನುಗ್ರಹಿಸಿದ. ಅವನಿಗೆ ಎಲ್ಲ ಭವಿಷ್ಯತಿ ಉಪಾಧ್ಯಾಯೇನ ಅನುಗೃಹೀತಃ ಯಸ್ಮಾತ್ ತ್ವಯಾ ಮದ್ವಚನಾತ್ ಅನುಷ್ಠಿತಂ ತಸ್ಮಾತ್ ಶ್ರೇಯ ಅವಾಪ್ಸ್ಯಸಿ, ನೀನು ಶ್ರೇಯಸ್ಸನ್ನು ಪಡೀತಿ ಅಂತ ಅವನಿಗೆ ಅನುಗ್ರಹಿಸಿದ. ಹೀಗೆ ಗುರುವಿನ ಮಾತಿಗೆ ಕಟ್ಟು ಬಿದ್ದು ಅವರು ಮನಸ್ಸಿಗೆ ಸಂತೋಷ ಪಡುವ ಹಾಗೆ ನಡೆದುಕೊಂಡ ಅಂತಂದರೆ ಗುರುಗಳ ಆಮೇಲೆ ಪಾಠ ಮಾಡಬೇಕಾಗಿಲ್ಲ. ನಿನಗೆಲ್ಲ ಒಲಿದಿದೆ ಅಂತ ತಲೆ ಮೇಲೆ ಕೈ ಇಟ್ಟರೆ ಸಲಿ ಎಲ್ಲ ಒದಗಿ ಬರುತ್ತೆ. ವಸ್ತುತಃ ಅದಕ್ಕಿಂತ ಮುಂಚೆ ಎಲ್ಲ ಪಾಠ ಆಗಿರುತ್ತೆ ಬೇರೆ ಬೇರೆ ರೂಪದಲ್ಲಿ, ಅದು ಬಾಯಿ ಬಿಟ್ಟೆ ಹೇಳಿರುವುದಿಲ್ಲ. ಅವರು ಅನುಗ್ರಹಿಸಿದ ತಕ್ಷಣವೇ ಅವನಿಗೇನು ಅಗತ್ಯವೋ ಅದು ಅವನಿಗೆ ಒಲಿದು ಬರುತ್ತೆ. ಹಾಗಾಗಿ ಗುರುಗಳು ಎಲ್ಲ ಶ್ರೇಯಸ್ಸು, ಜ್ಞಾನದ ಶ್ರೇಯಸ್ಸು ನಿನಗೆ ಒದಗಿ ಬರಲಿ ಅಂತ ಅನುಗ್ರಹಿಸಿದ ತಕ್ಷಣವೇ ಬಹಳ ಸಂತೋಷದಿಂದ ಗುರುಗಳಿಗೆ ಅಡ್ಡ ಬಿದ್ದ. ಗುರುಗಳು ಹೇಳಿದರು, ನಿನ್ನ ಅಧ್ಯಯನ ಮುಗಿಯಿತು, ನಿನಗೆ ಸ್ನಾತಕೋತ್ತರ ಪದವಿಯನ್ನು ಕೊಟ್ಟಿದ್ದೇನೆ, ಹೊರಡಬಹುದು ಅಂತ ಹೇಳ್ತಾನೆ. ಇಲ್ಲಿಗೆ ಆರುಣಿಯ ಕಥೆ ಮುಗಿಯಿತು. ಎರಡನೇ ಶಿಷ್ಯನ ಕಥೆಯನ್ನು ಹೇಳ್ತಾರೆ. ಉಪಮನ್ಯು ಅಂತ ಅವನ ಹೆಸರು. ಅವನು ಗುರುಗಳ ಸೇವೆ ಮಾಡ್ತಾ ಇದ್ದ. ಗುರುಗಳಿಗೆ ಗೊತ್ತಿತ್ತು ಅವನಿಗೆ ಸ್ವಲ್ಪ ಕೋಪ ಇದೆ ಅಂತ. ಅದಕ್ಕೋಸ್ಕರ ಅವನ ತಾಳ್ಮೆಯನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಗುರುಗಳು ಅವನಿಗೊಂದು ಕೆಲಸ ಕೊಟ್ಟಿದ್ರು. ಈ
ಗುರುಕುಲದ ಹಟ್ಟಿಯಲ್ಲಿರುವ ಹಸುಗಳನ್ನೆಲ್ಲ ನೀನೇ ಮೇಯಿಸಿಕೊಂಡು ವಾಪಸ್ಸು ಬಂದು ಅದನ್ನು ಹಟ್ಟಿಯಲ್ಲಿ ಕಟ್ಟಬೇಕು, ಇದು ನಿನ್ನ ನಿತ್ಯದ ಜವಾಬ್ದಾರಿ ಅಂತ. ಇವನು ಹೊರಟ. ವತ್ಸೋಪ ಉಪಮನ್ಯೋ ಗಾಹ ರಕ್ಷಸ್ವ. ಉಪಮನ್ಯೋ, ನೀನು ಹಸುಗಳನ್ನು ಕಾಪಾಡಬೇಕು, ರಕ್ಷಿಸಬೇಕು, ಇದು ನಿನ್ನ ಕರ್ತವ್ಯ ಅಂತ. ಅವನು ಹೋದ. ಉಪಾಧ್ಯಾಯರು ಒಂದೆರಡು ದಿವಸ ಆಯಿತು, ಅವನನ್ನು ಮಾತಾಡಿಸಿರಲಿಲ್ಲ. 2 ದಿವಸ ಆದಮೇಲೆ ಬಂದರೆ ಯಥಾ ಪ್ರಕಾರ ಗುರುಗಳ ಎದುರುಗಡೆ ಬಂದರೆ ಆರಾಮವಾಗಿದ್ದ. ನಿನ್ನ ಹೊಟ್ಟೆಪಾಡಿನ ಕರ್ತವ್ಯವನ್ನು ಏನು ನಡೆಸ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ? ಆರಾಮವಾಗಿ ಹೊಟ್ಟೆ ಬಟ್ಟೆಗೆಲ್ಲ ಸಿಗ್ತಾ ಇದೆಯಾ? ಹೌದು ಗುರುಗಳೇ, ಸಿಗ್ತಾ ಇದೆ. ಏನು ಮಾಡ್ತಾ ಇದ್ದೀಯ ಅದಕ್ಕೆ ನಾನು ಭಿಕ್ಷೆಯನ್ನು ತರುವಾಗ ಸ್ವಲ್ಪ ಭಾಗವನ್ನು ನಾನು ತಿಂದು ಉಳಿದದ್ದನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ ಅಂದ. ಹೌದಾ, ಹಾಗಿದ್ದರೆ ನನಗೆ ಒಪ್ಪಿಸಬೇಕಾದ್ದನ್ನು ಪೂರ್ತಿ ನನಗೆ ಒಪ್ಪಿಸಬೇಕು, ಅದರಲ್ಲಿ ನೀನು ಪಾಲು ತಗೊಳ್ಬಾರ್ದು. ನನ್ನ ಹತ್ರ ಕೇಳಿದ್ದೆ ನೀನು ಹಿಂದೆ, ಕೇಳಿಲ್ಲಲ್ವಾ? ಇನ್ನು ಮುಂದೆ ಆ ಭೈಕ್ಷ್ಯವನ್ನು ನನಗೇ ತಂದು ಒಪ್ಪಿಸಬೇಕು. ಆಯಿತು ಗುರುಗಳೇ ಎಂದ. ಮತ್ತೆ ಹೋದ. ಹಸುಗಳನ್ನು ಮೇಯಿಸಿಕೊಂಡು ಅಟ್ಟಿಸಿಕೊಂಡು ಕಾಡಿನಲ್ಲೆಲ್ಲ ಅನೇಕ ರೀತಿಯಾದ ಅನುಭವಗಳನ್ನು ಪಡ್ಕೊಂಡು ಬೆಳೀತಾ ಇದ್ದರೆ ಮತ್ತೆ 4 ದಿವಸ ಆದಮೇಲೆ ಕಂಡ್ರೆ ಯಥಾ ಪ್ರಕಾರ ಹಾಗೇ ಇದ್ದ. ಗುರುಗಳು ಮತ್ತೆ ಕೇಳಿದರು, ಭೈಕ್ಷ್ಯವನ್ನೆಲ್ಲ ತಂದು ಕೊಡ್ತಾ ಇದೆಯಾ? ಕೊಡ್ತಾ ಇದ್ದೇನೆ ಗುರುಗಳೇ. ಮತ್ತೆ ನಿನ್ನ ಹೊಟ್ಟೆಗೆ ಏನು ಮಾಡ್ತಾ ಇದ್ದಿ? 7 ಮನೆ ಆದಮೇಲೆ 8ನೇ ಮನೆಗೆ ಹೋಗಿ ಸ್ವಲ್ಪ ತಗೊಂಡು 7 ಮನೆಯದ್ದನ್ನು ನಿಮಗೆ ಕೊಡಬೇಕಾದ್ದನ್ನು ಕೊಟ್ಟು 8ನೇ ಮನೆಯದ್ದನ್ನು ನಾನು ತಿಂತಾ ಇದ್ದೇನೆ ಎಂದ. 7 ಮನೆ ದಾಟಿದ ಮೇಲೆ 8ನೇ ಮನೆಗೆ ಹೋಗಬಾರ್ದು ಅಂತ ಗೊತ್ತಿಲ್ವ ನಿನಗೆ? 7 ಮನೆ ಆದಮೇಲೆ ವಾಪಸ್ಸು ಸೀದಾ ಬಂದು ಭೈಕ್ಷ್ಯವನ್ನು ಒಪ್ಪಿಸುವುದಷ್ಟೇ ನಿನ್ನ ಜವಾಬ್ದಾರಿ. ಇನ್ನೊಬ್ಬ ಭಿಕ್ಷೆಯನ್ನು ಕೇಳಿಕೊಂಡು ಬರುವವನಿಗೆ ನಿನಗೂ ಕೊಟ್ಟು ಮತ್ತೆ ಅವನಿಗೂ ಕೊಡಲಿಕ್ಕೆ ಅವನ ಮನೆಯಲ್ಲಿ ಸಂಪತ್ತಿರುತ್ತಾ ಅಲ್ಲಿ? ಹಾಗೆ ಮಾಡಬಾರ್ದು. ನಮಗೆ ಅಗತ್ಯ ಎಷ್ಟಿದೆಯೋ ಅಷ್ಟೇ ತಗೊಂಡು ಬರಬೇಕು. ಆಯಿತು ಗುರುಗಳೇ ಎಂದ. ಮತ್ತೆ ಸ್ವಲ್ಪ ದಿವಸ ಹೋಯಿತು. ದಿವಸ ಹೋದ ಮೇಲೆ ಯಥಾ ಪ್ರಕಾರ ಗುರುಗಳ ವೃತ್ತಿಯನ್ನು ಮಾಡ್ತಾ ಇದ್ದವನಿಗೆ ಎದುರುಗಡೆ ಗುರುಗಳು ಮತ್ತೆ ಸಿಕ್ಕಿದಾಗ, ಈಗ ಚೆನ್ನಾಗಿ ನಡೀತಾ ಇದೆಯಾ? ಓಹ್, ಪೀವಾನಃ, ಚೆನ್ನಾಗಿ ಗುಂಡಾಗಿದ್ದ, ಏನೂ ತೊಂದರೆ ಆಗಿರಲಿಲ್ಲ. ಸಂತೋಷದಿಂದ ಗುರುಗಳ ಮುಂದೆ ಆರಾಮವಾಗಿದ್ದೇನೆ ಅಂತ ಹೇಳಿಕೊಂಡ. ಹೊಟ್ಟೆಗೇನು ಮಾಡ್ತಾ ಇದ್ದಿ? ಇಲ್ಲ, ನಿಮಗೆ ಕೊಡಬೇಕಾದ ಭೈಕ್ಷ್ಯವನ್ನೆಲ್ಲ ಕೊಟ್ಟ ಮೇಲೂ ಕರುಗಳಿಗೆ ಹಾಲು ಕೊಡ್ತಾ ಇರಬೇಕಾದ್ರೆ ಹಾಲು ಕುಡಿದ ಮೇಲೆ, ಹಸುಗಳು ಕುಡಿದ ಮೇಲೆ, ಕರುಗಳು ಕುಡಿದ ಮೇಲೆ ನಾನು ಸ್ವಲ್ಪ ಹಾಲನ್ನು ಕುಡಿದು ಬದುಕ್ತಾ ಇದ್ದೇನೆ. ಏನು ಅನ್ಕೊಂಡಿದ್ದೀನಿ ನೀನು? ಕರುಗಳಿಗೆ ಕೊಡುವ ಹಾಲಿನಲ್ಲಿ ನೀನು ಪಾಲು ತಗೊಳ್ತಾ ಇದ್ಯಾ? ಕರುಗಳಿಗೆ ಅನ್ಯಾಯ ಆಗುತ್ತೆ. ಅದನ್ನು ಉಪಯೋಗಿಸುವಂತಹ ಯಜ್ಞ ಯಾಗಾದಿಗಳಿಗೆ ತೆಗೆದಿಡಬೇಕಾದ ಹಾಲು ಕಮ್ಮಿ ಆಗುತ್ತೆ. ನೀನು ಹಾಗೆ ಮಾಡಬಾರ್ದು. ಆಯಿತು ಗುರುಗಳೇ ಅಂದ. ಮತ್ತೆ ಯಥಾ ಪ್ರಕಾರ 4-6 ದಿವಸ ಹೋದರೆ ಯಥಾ ಪ್ರಕಾರ ಮತ್ತೆ ಹಾಗೆ ಗುಂಡಾಗೇ ಇದ್ದಾನೆ. ಗುರುಗಳಿಗೆ ಆಶ್ಚರ್ಯ ಆಯಿತು. ಮತ್ತೆ ಕೇಳಿದರು, ಈಗೇನು ಮಾಡ್ತಾ ಇದ್ದಿ? ಇಲ್ಲ, ಹಾಲು ನಾನು ಕೊಡ್ತಾ ಇಲ್ಲ. ಆ ಕರುಗಳು ಹಾಲು ಕುಡಿಯುವಾಗ ಬಾಯಿಯಲ್ಲಿ ನೊರೆ ಇಳಿಯತ್ತಲ್ವ? ನೀವು ಹಾಲು ಕುಡಿಯುವುದು ನೋಡಿದರೆ ಗೊತ್ತಿರುತ್ತೆ. ಆದರೆ ಎರಡೂ ಬದಿಯಲ್ಲಿ ನೊರೆ ಇಳಿತಾ ಇರುತ್ತೆ. ಅದನ್ನು ಹಿಡಿದು ಆ ನೊರೆಯನ್ನೇ ನಾನು ಆಹಾರವಾಗಿ ಸ್ವೀಕರಿಸ್ತಾ ಇದ್ದೇನೆ. ತಪ್ಪು. ನೀನು ಕುಡಿತಾ ಇದ್ದಿ ಅಂತ ಗೊತ್ತಾದ ಮೇಲೆ ಪಾಪ ಕರುಗಳು ತಮಗೆ ಕುಡಿಯುವುದನ್ನು ಬಿಟ್ಟು ಹೆಚ್ಚನ್ನು ನೊರೆಯಾಗಿ ಸುರಿಸ್ತಾವೆ. ಹಸುಗಳ ಹೊಟ್ಟೆಗೆ, ಕರುಗಳ ಹೊಟ್ಟೆಗೆ ನೀನು ಕಲ್ಲು ಹಾಕಬಾರ್ದು, ಅದು ತಪ್ಪು. ಸರಿ, ಅದೂ ಬಿಟ್ಟ. ಮತ್ತೆ 2 ದಿವಸ ಆಗುವಾಗ ಹುಡುಗ ಕಾಣಲಿಲ್ಲ. ಕೇಳಿದರು, ಎಲ್ಲಿ ಹುಡುಗ? ಹೋದವನು ಬಂದೇ ಇಲ್ಲ ಅಂದರು. ಇಲ್ಲ, ನೀವೇ ಹೇಳಿ ಕಳುಹಿಸಿದ್ದು. ಅವನು ಏನೂ ತಿಂದಿಲ್ಲ, ಹಸುಗಳನ್ನು ಮೇಯಿಸಿಕೊಂಡು ಬಂದು ಬಿಟ್ಟು ಹೋದವ. ಹಸುಗಳು ಮಾತ್ರ ಬಂತು ಇವತ್ತು, ಅವನು ಬರಲೇ ಇಲ್ಲ. ಹೌದಾ, ಸರಿ ಹೊರಡೋಣ ಅಂತ ಧೌಮ್ಯರು ಎದ್ದುಕೊಂಡು ಗಡಿಬಿಡಿಯಿಂದ ಹಸುಗಳನ್ನು ಮೇಯಿಸಿದ ಜಾಗಕ್ಕೆಲ್ಲ ಹುಡುಕೊಂಡು ಓ ಉಪಮನ್ಯೋ ಅಂತ ಕೂಗಿಕೊಂಡು ಹೋದರು. ಬಹಳ ದೂರಕ್ಕೆ ಕೂಗಿಕೊಂಡು ಹೋಗುವಾಗ ಎಲ್ಲೋ ಒಂದು ಬಾವಿಯ ಒಳಗಿನ ಧ್ವನಿ ಕೇಳಿಸಿತು. ಗುರುಗಳೇ, ಇಲ್ಲಿದ್ದೇನೆ ಎಂದ. ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ. ಕೊನೆಗೆ ಅವನಿಗೆ ಸ್ವರ ಎಲ್ಲ ಬಿದ್ದು ಹೋಗಿದೆ. ಕಿರಿಚಿ ಯಾರೂ ಕೇಳಿಸ್ಕೊಳ್ಳಿಲ್ಲ. ಕೊನೆಗೆ ಗುರುಗಳಿಗೆ ಗೊತ್ತಾಯ್ತು ಇವನು ಎಲ್ಲಿದ್ದಾನೆ ಅಂತ. ಹತ್ತಿರ ಬಂದರೆ ಒಂದು ಪಾಳು ಬಾವಿಯಲ್ಲಿ ಬಿದ್ದಿದ್ದಾನೆ. ಯಾಕೆ ಇಲ್ಲಿ ಬಿದ್ದಿದ್ದ ಹುಡುಗ ಅಂತ ಯೋಚನೆ ಮಾಡಿ ಕೇಳಿದರು, ಯಾಕೆ ಬಿದ್ದಿ ಇಲ್ಲಿ? ಇಲ್ಲ, ತುಂಬ ಹಸಿವಾಯಿತು, ತಡಿಲಿಕ್ಕಾಗಲಿಲ್ಲ. ಅರ್ಕಪತ್ರಗಳನ್ನು ತಿಂದು ಬಿಟ್ಟೆ, ಹಸಿವಿನ ತಡೆಯಲಾರದೆ. ಆ ಅರ್ಕಪತ್ರದ ಸೊನೆ ಅಥವಾ ಅದರ ರಸ ಅದು ತುಂಬ ವಿಷದ ಹಾಗೆ. ಅದರಿಂದ ನನ್ನ ಕಣ್ಣು ಹೊರಟು ಹೋಯಿತು. ನನಗೆ ಕಣ್ಣು ಕಾಣದೆ ಗೊತ್ತಾಗದೆ ಈ ಬಾವಿಯೊಳಗೆ ಬಿದ್ದೆ. ನಾನು ಇನ್ನೇನು ತಪ್ಪು ಮಾಡಿಲ್ಲ ಗುರುಗಳೇ ಅಂದ. ಗುರುಗಳಿಗೆ ತುಂಬ ಬೇಜಾರಾಯಿತು. ನನ್ನ ಮಾತನ್ನು ನಡೆಸಿಕೊಂಡು ಇಷ್ಟು ಕಷ್ಟಪಡ್ತಾ ಇದ್ದೀಯಲ್ವ ಹುಡುಗ ಅಂತ ಯೋಚನೆ ಮಾಡಬೇಡ. ನೀನು ಅಶ್ವಿ ದೇವತೆಗಳನ್ನು ಪ್ರಾರ್ಥನೆ ಮಾಡು, ನಿನಗೆ ಎಲ್ಲ ರೀತಿಯಾದ ಅನುಕೂಲತೆಗಳು ಆಗಿ ಹೋಗುತ್ತೆ ಅಂತ ಅವನನ್ನು ಮಂತ್ರವನ್ನು ಹೇಳಿ ಅವನು ಹೇಳಬೇಕಾದ, ಅಂದರೆ ಅಲ್ಲೇ ಉಪದೇಶ ಆಯಿತು ಅವನಿಗೆ ಬೇಕಾದ್ದೆಲ್ಲ. ತುಂಬ ಅಪೂರ್ವವಾದ ಮಂತ್ರಗಳವೆಲ್ಲವೂ ಕೂಡ. ಅದು ನೋಡಲಿಕ್ಕೆ ಮೇಲೆ ಅಶ್ವಿ ದೇವತೆಗಳ ಮಂತ್ರ ಆದರೂ ಅದು ಮೂಲತಃ ಪ್ರಾಣನಾರಾಯಣರ ಸ್ತೋತ್ರ. ಅವರಿಬ್ಬರೂ ಕೂಡ ಅಶ್ವಿಗಳೇ.
ಇಬ್ಬರು ಕೂಡ ಹಯಗ್ರೀವ ರೂಪದಿಂದ ಇದ್ದ ಭಗವಂತ ಮತ್ತು ಹಯಗ್ರೀವ ರೂಪದಿಂದ ಬಂದ ಪ್ರಾಣ ಇಡೀ ಜಗತ್ತಿಗೆ ಕೊಟ್ಟ ಜ್ಞಾನದ ಪರಂಪರೆಯನ್ನು ಕೊಟ್ಟದ್ದನ್ನು ಅಶ್ವಿ ದೇವತೆಗಳ ರೂಪದಲ್ಲಿ ಅವನು ಸ್ತೋತ್ರ ಮಾಡ್ತಾನೆ. ಇನ್ನೊಂದು ಆಚಾರ್ಯರು ಭಾಷ್ಯದಲ್ಲಿ ಋಗ್ಭಾಷ್ಯದಲ್ಲಿ ಹೇಳುವಾಗ ಅಶ್ವಿನವು ಅಂತಂದರೆ ರಾಮಕೃಷ್ಣರು ಅಂತ ಹೇಳ್ತಾರೆ. ರಾಮ ಮತ್ತು ಕೃಷ್ಣನನ್ನು ಸ್ತೋತ್ರ ಮಾಡಿದ್ದು ಅಂತ. ರಾಮ ಮತ್ತು ಕೃಷ್ಣ ಇಬ್ಬರೂ ಅಶ್ವಿಗಳು. ನಮಗೆ ಮಹಾಭಾರತದ ಕಥೆ ಒಳಗೆ ಹೋದರೆ ಗೊತ್ತಾಗುತ್ತೆ. ರಾಮನೂ ಕೂಡ ಅಶ್ವಗಳನ್ನು ತಮ್ಮನ್ನು ಹೊತ್ತುಕೊಂಡು ಬಂದಿವೆ ಅಂತ ಗುಹ ಕೇಳ್ತಾನೆ, ನಿಮಗೇನು ಸಹಾಯ ಮಾಡಬೇಕು ಹೇಳಿ ಅಂತ. ಆಗ ಮೊದಲು ಹೇಳುದು, ನಮಗೇನು ಮಾಡಬೇಡ, ನಮ್ಮನ್ನು ಇಷ್ಟು ದೂರ ಕರ್ಕೊಂಡು ಬಂದ ಕುದುರೆಗಳಿಗೆ ತುಂಬ ಆಯಾಸ ಆಗಿರುತ್ತೆ, ಅವುಗಳಿಗೆ ಮೇವು ಕೊಟ್ಟು ನೀರು ಕೊಟ್ಟು ರಕ್ಷಣೆ ಮಾಡು, ಮೊದಲು ಅವುಗಳನ್ನು ಬಿಡಿಸಿ ಬಹಳ ವಿಸ್ತಾರವಾದ ಜಾಗದಲ್ಲಿ ಮೈ ಆಡಿಸ್ಲಿಕ್ಕೆ ಕೈಕಾಲಾಡಿಸ್ಲಿಕ್ಕೆ ಜಾಗದಲ್ಲಿ ಅವುಗಳನ್ನು ಕಟ್ಟಿ ಹಾಕು ಅಂತ ಹೇಳ್ತಾನೆ. ಅಂದರೆ ಇದು ಒಂದು ಸವಾಲ, ಎಲ್ಲ ಸಂದರ್ಭದಲ್ಲೂ ಅವುಗಳ ಆರೈಕೆಯನ್ನು ಮಾಡಿದ್ದು. ಕೃಷ್ಣನೂ ಹಾಗೇನೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ರಥದಿಂದ ಇಳಿದು ಬಿಡ್ತಾನೆ. ಅರ್ಜುನ ಗಾಬರಿ ಆಗುತ್ತೆ, ಏನು ಕೃಷ್ಣ ಇದು, ನಿನ್ನನ್ನು ಮಾತ್ರ ಅಲ್ಲ ನೋಡ್ಕೊಳ್ಬೇಕಾದ್ದು ನನಗೆ, ಆ ಅಶ್ವಕ್ಕೆ ಬಾಣದ ಏಟು ಬಿದ್ದಿದೆ, ಮೊದಲು ಅದನ್ನು ಸರಿಯಾಗಿ, ಯಾಕೆಂದರೆ 4 ಅಶ್ವಗಳಿದ್ದು ಅಷ್ಟನ್ನು ಶಿಬಿರದ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಅವುಗಳ ಬಾಣವನ್ನು ಕಿತ್ತು ತೆಗೆದು ಅದಕ್ಕೆ ಮುಲಾಮು ಹಚ್ಚಿ ರಕ್ತ ಸೋರ್ತಾ ಇದ್ದ ಜಾಗವನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ಕವಚವನ್ನು ಹಾಕಿ ಕರ್ಕೊಂಡು ಬಂದ. ಹೀಗೆ ಕೃಷ್ಣನು ರಾಮನು ಇಬ್ಬರೂ ಕೂಡ ಅಶ್ವವನ್ನು ಬಹಳ ಪ್ರೀತಿಸಿದವರಾದ್ರಿಂದಾಗಿ ಅವರಿಗೂ ಅಶ್ವಿನವು ಅಂತ ಹೆಸರು. ಹಾಗಾಗಿ ಅಶ್ವಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ದು ಅಂದರೆ ನಾಸತ್ಯದಸ್ರರು ಹೌದು. ಅದರ ಜೊತೆಗೆ ಭಗವಂತನ ಚಿಂತನೆಯನ್ನು ಹೇಳುವ ಮಂತ್ರಗಳನ್ನು ಉಪದೇಶ ಮಾಡಿದ್ದನ್ನು ಅವನು ಸ್ತೋತ್ರ ಮಾಡ್ತಾನೆ. ಇದು ವೇದ ಮಂತ್ರಗಳೇ ಇಲ್ಲಿ ಸ್ತೋತ್ರ ರೂಪದಲ್ಲಿ ಬಂದಿದೆ. ಅದರ ವಿವರಣೆ ನಾನು ಹೇಳಿಕ್ಕೆ ಹೋಗಿದ್ರೆ ಒಟ್ಟಂತೂ ಒಂದು ಮಾತು ಇದೆ, ವೇದಾದಪಿ ಪರಂಚಕ್ರೇ. ಮಹಾಭಾರತದ ಬಗ್ಗೆ ಹೇಳುವಾಗ ವೇದಕ್ಕಿಂತಲೂ ಹೆಚ್ಚು ಮಹಾಭಾರತ ಅಂದರೆ. ಯಾಕೆ ಅಂದರೆ ವೇದದ ಅರ್ಥವನ್ನು ವಿವರಣೆ ಕೊಡುವ ಗ್ರಂಥ ಅದು ಮಹಾಭಾರತ ಅಂತ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್. ಇತಿಹಾಸ ಮತ್ತು ಪುರಾಣಗಳಿಂದಲೇ ವೇದದ ಅರ್ಥವನ್ನು ತಿಳಿಯಬೇಕು. ಯಾರಿಗೆ ಮಹಾಭಾರತವನ್ನು ರಚನೆ ಮಾಡಿದ್ದು ಅಂತ ಹೇಳ್ತಾ ಭಾಗವತದಲ್ಲೂ ಕೂಡ ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರೈನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನೋದಿತಂ. ಯಾರಿಗೆ ವೇದವನ್ನು ನೇರವಾಗಿ ಅಧ್ಯಯನ ಮಾಡಲಿಕ್ಕಿಲ್ಲವೋ ಅಂಥವರಿಗೆ ವೇದಕ್ಕಿಂತಲೂ ಅವರಿಗೆ ಮಿಸ್ಸೂ ಆಗಬಾರ್ದು, ಹೆಚ್ಚು ಸಿಗಬೇಕು, ಅವ್ರ ಮೇಲೆ ಕರುಣೆ, ಅವ್ರ ಮೇಲೆ ಪ್ರೀತಿ, ಅವರಿಗೆ ಹೆಚ್ಚು ಸಿಗಬೇಕು ಅಂತ ಹೇಳಿ ಮಹಾಭಾರತವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ ಅಂತ ವೇದವ್ಯಾಸರೇ ಕೃಪೆಯಿಂದ ನಾನು ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ಅಂತಹ ಮಹಾಭಾರತದಲ್ಲಿ ವೇದಕ್ಕೆ ಬೇಕಾದಷ್ಟು ವ್ಯಾಖ್ಯಾನಗಳು ಸಿಗತ್ತೆ ಅಂತ ಕಣ್ಣು ಬಿಡಿಸಿ ನೋಡಿದವರಿಗೆ ಅಧ್ಯಾಯಗಳಲ್ಲಿ ಮತ್ತೆ ಮತ್ತೆ ವಿವರಣೆ ಸಿಗ್ತಾ ಹೋಗುತ್ತೆ. ನಮಗೆ ಕಥೆ ಮುಖ್ಯ ಆದವರಿಗೆ ಕಥೆ ಬೇಕಾಗತ್ತೆ, ವೇದದ ವಿವರಣೆ ಬೇಕು ಅಂತ ಕಣ್ಣು ಬಿಡಿಸಿದವರಿಗೆ ವೇದದ ಮಾತುಗಳು ಸಿಗತ್ತೆ. ಹೀಗೆ ಅಶ್ವಿನೌಸ್ತು ಹಿ, ಅಶ್ವಿ ದೇವತೆಗಳನ್ನು ಸ್ತೋತ್ರ ಮಾಡಿ ಅಂತ ಹೇಳಿ ಅವರು ದೇವಭಿಷಕ್ ಅಂದರೆ ದೇವಲೋಕದ ಡಾಕ್ಟರ್ಗಳು ಅವರಿಬ್ಬರು. ಅವರಲ್ಲಿ ಯುದ್ಧ ಆದಾಗ ಏನಾನು ಘಾಸಿ ಆಯಿತು ಅಂತಂದರೆ ಅದನ್ನು ಹೊಲಿದು ಅಥರ್ವವೇದ ಪೂರ್ತಿ ಹೇಳುತ್ತೆ. ಅಥರ್ವವೇದದಿಂದಲೇ ಆಯುರ್ವೇದ ಹುಟ್ಟಿದ್ದು. ಹಾಗಾಗಿ ಶಸ್ತ್ರಚಿಕಿತ್ಸೆ ಅನ್ನುವುದನ್ನು ಅಥರ್ವವೇದವೇ ಹೇಳುತ್ತೆ. ಗಾಯ ಆದರೆ ಹೇಗೆ ಯಾವ ಲೋಹವನ್ನು ಬಳಸಿ ಆ ಗಾಯವನ್ನು ಕೂಡಿಸಬೇಕು, ಆಗ ಎಂತಹ ನೂಲುಗಳನ್ನು ಬಳಸಬೇಕು ಅನ್ನುವ ಮಾತುಗಳೆಲ್ಲ ನಮ್ಮ ಪೂರ್ವಜರು ಹೇಳಿದ್ದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಆದರೆ ನಮಗೆ ಈವಾಗ ಯಾವುದೋ ವಿದೇಶದಿಂದ ಬಂದ ಶಸ್ತ್ರಚಿಕಿತ್ಸೆಯ ಪರಮ ಪ್ರಸಾದ ಅಂತ ಭಾವಿಸಿ ನಾವು ಅದನ್ನೇ ಜೈ ಅಂತ. ತಪ್ಪಲ್ಲ, ಅವರು ಅದನ್ನು ಬೆಳೆಸಿದ್ದಾರೆ, ಇಲ್ಲಿಂದೇ ಕದ್ದುಕೊಂಡು ಹೋಗಿದ್ರೂ ಕೂಡ ಸುಶ್ರುತನಿಂದಲೇ ಕದ್ದದ್ದು ಅನ್ನೋದು ಸ್ಪಷ್ಟ. ಅದಕ್ಕೆ ಬೇಕಾದಷ್ಟು ದಾಖಲೆಗಳಿವೆ. ಆದರೆ ಒಂದೇನು ಅಂದರೆ ನಾವದನ್ನು ಎಲ್ಲ ನಮ್ಮ ಹತ್ರ ಇದೆ ಅಂತ ಹೇಳ್ತೇವೆ ಹೊರತು ಹೇಗಿದೆ ಅಂತ ಅದಕ್ಕೊಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಅಂತನ್ನುವ ಮಾತಿಗೆ ನಾವು ಇಳಿಯುವುದೇ ಇಲ್ಲ, ಕಷ್ಟಪಡುವುದಕ್ಕಿಲ್ಲ. ಎಲ್ಲ ನಮ್ಮ ಹಿಂದಿನವರು ಹೇಳಿದ್ದಾರೆ ಅಂತ ಬೆಂತೊಟ್ಕೊಳ್ಳುವ ವಿಷಯದಲ್ಲಿ ಮಾತ್ರ ನಮ್ಮನ್ನು ನಾವು ಮುಂದಿಡ್ತೇವೆ ಹೊರತು ಅದು ನಿಜವಾಗಿ ಹೇಗೆ ನಡೆದಿದೆ ಅನ್ನೋದನ್ನು ಯೋಚಿಸಿದರೆ ತುಂಬ ಅಪೂರ್ವವಾದ ಸಂಗತಿಗಳು ನಮಗೆ ಗೊತ್ತಾಗುತ್ತೆ. ಹೀಗೆ ಪ್ರಪೂರ್ವಗೌ ಪೂರ್ವಜೌ ಚಿತ್ರಭಾನು ಗಿರಾವಾಂ ಶಂಸಾಮಿ ತಪಸಾ ಹ್ಯನಂತೌ ದಿವ್ಯೌ ಸುಪರ್ಣೌ ವಿರಜೌ ವಿಮಾನೌ ಅಧಿಕ್ಷಿಪಂತೌ ಭುವನಾನಿ ವಿಶ್ವ. ಇದು ಅಶ್ವಿದೇವತೆಗಳಿಗೆ ಯೋಚನೆ ಮಾಡಿದರೆ ಹೊಂದುವುದೇ ಇಲ್ಲ. ಇದು ಹೇಳ್ತಾ ಇರೋದು ಪ್ರಾಣನಾರಾಯಣರಿಗೆ. ಒಳ್ಳೆಯ ಮಾತುಗಳಿಂದ ಕೂಡಿದವರು. ಪ್ರಪೂರ್ವಕವು, ನಿಮಕ್ಕಿಂತ ಮುಂಚೆ ಯಾರೂ ಇರಲಿಲ್ಲ. ಅಶ್ವಿದೇವತೆಗಳಿಗಿಂತ ಮುಂಚೆ ಅವರಪ್ಪ ಅಶ್ವರೂಪದಿಂದ ಸಂಜ್ಞಾ ಅನ್ನೋದು ಅಶ್ವರೂಪದಿಂದ ತಪಸ್ ಮಾಡ್ತಾ ಇದ್ದಾಗ ಹೋದ ಮೇಲೆ ಹುಟ್ಟಿದವರು ಇವರಿಬ್ಬರು. ಅದಕ್ಕಿಂತ ಮುಂಚೆ ಬೇಕಾದಷ್ಟು. ಆದರೆ ಇವರಿಬ್ಬರು ಅಶ್ವರೂಪವನ್ನು ತೆಗೆದುಕೊಂಡು ಲೋಕದಲ್ಲಿ ಜ್ಞಾನ ಮೊದಲಿಗೆ ತಂದು ಕೊಡುವುದಕ್ಕೋಸ್ಕರ ಆಯಾ ಅಂದರೆ ಬ್ರಹ್ಮ ಮತ್ತು ಬ್ರಹ್ಮಾಣಿ ಇಬ್ಬರೂ ಪ್ರತಿಯೊಂದು ಪ್ರಾಣಿಯ ರೂಪವನ್ನು ತೊಟ್ಟು ಸಂತತಿಯನ್ನು ವೃದ್ಧಿ ಮಾಡಲಿಕ್ಕೆ ಬೇಕಾದ ಚಟುವಟಿಕೆಗಳನ್ನು ನಡೆಸಿಕೊಟ್ರು ಅಂತ ಉಪನಿಷತ್ತು ಹೇಳುತ್ತೆ. ಹಾಗಾಗಿ ಭಗವಂತ ಜ್ಞಾನಕ್ಕೋಸ್ಕರ ಹಯಗ್ರೀವನಾದ. ಮತ್ತೆ ಅಶ್ವರೂಪದಿಂದ ಬ್ರಹ್ಮದೇವರೇ ನಿಮಗೆ ಎಂತಹ ಶರೀರ ಬೇಕು ಅಂತ
ದೇವತೆಗಳ ಹತ್ರ ಪ್ರಶ್ನೆ ಮಾಡಿದಾಗ ಒಂದೊಂದೇ ಶರೀರವನ್ನು ಸೃಷ್ಟಿ ಮಾಡ್ತಾ ಮಧ್ಯದಲ್ಲಿ ಅಶ್ವವನ್ನು ಸೃಷ್ಟಿ ಮಾಡಿದ ಅಂತ ಮಾತು ಇದೆ. ಅಂದರೆ ಬ್ರಹ್ಮದೇವರ ಶರೀರವೇ ಅಶ್ವರೂಪವಾದಾಗ ಅಯ್ಯೋ ಈ ಶರೀರ ಬೇಡ, ಇದರಲ್ಲಿ ಕೆಲಸ ಚೆನ್ನಾಗಿದೆ, ತುಂಬ ಶಕ್ತಿ ಇದೆ, ಆದರೆ ನಮಗೆ ಬೇಕಾದ ಸಾಧನೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಕೊನೆಗೆ ಮನುಷ್ಯನ ಶರೀರ ಸೃಷ್ಟಿಯಾದ ಮೇಲೆ ಅಹೋಬತ ಇದು ಅದ್ಭುತ, ಈ ಶರೀರದಲ್ಲಿ ಏನಾದರೂ ಕೆಲಸ ಮಾಡಿದರೆ ನಮ್ಮ ಕಾರ್ಯ ಸಾಧನೆಯೂ ಆಗುತ್ತೆ, ಆ ಜೀವದ ಕಾರ್ಯ ಸಾಧನೆಯೂ ಆಗುತ್ತೆ, ಇದರಿಂದ ನಮಗೆ ಹೆಚ್ಚು ಲಾಭ ಇದೆ ಅಂತ ಯೋಚನೆ ಮಾಡಿ ಖುಷಿಪಟ್ಟರು ಅಂತ ಮಾತು ಹೇಳುವಾಗ ಪ್ರಾಣದೇವರಿಗೂ ಕೂಡ ಹಯಗ್ರೀವ ಶರೀರ ಅಂದರೆ ಅಶ್ವದ ಶರೀರ ಬಂತು, ಕುದುರೆಯ ಶರೀರ ಬಂತು ಅನ್ನುವ ಮಾತು ಇದೆ. ಅದನ್ನು ಪೂರ್ವಜವು ಚಿತ್ರಭಾನು, ಜಗತ್ತಿನಲ್ಲಿ ಹೊಳೆಯುವ ಬೇರೆ ಎಲ್ಲ ಭಾನುಗಳಿಗಿಂತ ಅಪೂರ್ವವಾದ ಬೆಳಕನ್ನು ಹೊಂದಿದವರು ಇವರಿಬ್ಬರು ಕೂಡ. ಉಪನಿಷತ್ತು ಅದನ್ನು ಬೇರೆ ಕಡೆ ಹೇಳುತ್ತೆ. ನಿಮ್ಮನ್ನು ಮಾತಿನಿಂದ ಸಂತೋಷಪಡಿಸ್ತೇನೆ, ನಿಮಗೆ ಕೊನೆ ಇಲ್ಲ, ನೀವು ಜಗತ್ತಿನ ಎಲ್ಲ ಮೂಲೆಗಳನ್ನು ವ್ಯಾಪಿಸಿ ನಿಂತವರು, ದಿವ್ಯವು ಸಾಮಾನ್ಯರಲ್ಲ, ಸುಪರ್ಣವು ಒಳ್ಳೆಯ ರೆಕ್ಕೆಗಳನ್ನು ಹೊಂದಿದವರು, ಅಷ್ಟೇ ಅಲ್ಲ ವಿರಜವು ನಿಮ್ಮಲ್ಲಿ ಯಾವ ಥರದ ದೋಷಗಳೂ ಇಲ್ಲ, ವಿಮಾನವು ಬೇಕಾದ ಹಾಗೆ ಎಲ್ಲರ ಗರ್ಭಗುಡಿಯಲ್ಲಿ ನೆಲೆಸಿದವರು, ಹೀಗೆ ಬೇಕಾದಷ್ಟು ರೀತಿಯ ಮಾತುಗಳಿಂದ ಅಶ್ವೀ ದೇವತೆಗಳನ್ನು ಸ್ತೋತ್ರ ಮಾಡುವ ನೆಪದಲ್ಲಿ ಪ್ರಾಣನಾರಾಯಣನನ್ನು ಸ್ತೋತ್ರ ಮಾಡ್ತಾರೆ. ಆದರೆ ಅಶ್ವೀ ದೇವತೆಗಳ ಅಂತರ್ಯಾಮಿಯಾಗಿ ಸ್ತೋತ್ರ ಮಾಡಿದ್ದರ ಪರಿಣಾಮವಾಗಿ ಅಶ್ವೀ ದೇವತೆಗಳು ಎದುರುಗಡೆ ಬರ್ತಾರೆ. ಸ್ತೋತ್ರ ಮಾಡ್ತಾ ಹೋದರೆ ಕಥೆ ಮುಗಿಯುವುದಿಲ್ಲ. ಎದುರುಗಡೆ ಬಂದು ನಿಂತ ತಕ್ಷಣವೇ ಅವನಿಗೆ ಗೊತ್ತಾಗುತ್ತೆ ದೇವತೆಗಳು ಬಂದಿದ್ದಾರೆ ಅಂತ. ಏನು ಬೇಕು ಅಂತ. ಇಲ್ಲ, ನನ್ನ ಸಮಸ್ಯೆಯನ್ನು ಪರಿಹರಿಸಿ ಅಂತ ಗುರುಗಳು ಕೇಳಿದ ಉಪದೇಶದಂತೆ ನಿಮ್ಮನ್ನು ಸ್ತೋತ್ರ ಮಾಡಿದ್ದೇನೆ, ನನಗೆ ದೃಷ್ಟಿ ಹೀನನಾಗಿದ್ದೇನೆ, ನನ್ನ ಅಧ್ಯಯನಕ್ಕೆ ಬೇಕಾದದ್ದೇ ಕಣ್ಣು, ಅದಿಲ್ಲ ಅಂದರೆ ನನ್ನ ಮುಂದಿನ ಜೀವನ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆಗ ಅವರು ಅಪೂಪವನ್ನು ಕೊಡ್ತಾರೆ. ಅಕ್ಕಿಯಿಂದ ಮಾಡಿದ ಯಾವುದೋ ಒಂದು ಪದಾರ್ಥವನ್ನು ಕೊಡ್ತಾರೆ. ಆ ಪದಾರ್ಥವನ್ನು ಕೊಟ್ಟು ತಿನ್ನು ಅಂತ ಹೇಳಿದರೆ ಅವನು ತಿನ್ನುವುದಿಲ್ಲ ಅಂತ ಹಾಗೆ ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತಾನೆ. ಯಾಕೆ ತಿಂತಾ ಇಲ್ಲ ನೀನು? ಇಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ, ನನಗೇನೇ ಸಿಕ್ಕಿದ್ರು ಅದನ್ನು ಮೊದಲು ಗುರುಗಳಿಗೆ ಒಪ್ಪಿಸಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಗುರುಗಳಿಗೆ ಕೊಟ್ಟ ಮೇಲೆ ತಿಂತೇನೆ. ಆಗ ಅವರು ಹೇಳ್ತಾರೆ, ಅಯ್ಯೋ ಗುರುಗಳಿಗೆಲ್ಲ ಕೊಡಬೇಕಾದ ಅಗತ್ಯ ಇಲ್ಲ, ಯಾಕೆಂದರೆ ಸಹ ತೇನ ಅನಿವೇದ್ಯ, ಅವನು ಕೂಡ ತನ್ನ ಗುರುಗಳಿಗೆ ಹೀಗೆ ಏನೂ ನಿವೇದನೆ ಮಾಡಿದೆ ಹಾಗೆ ತಿಂದಿದ್ದಾನೆ, ನೀನು ತಿನ್ಬೋದು. ಗುರುಗಳು ಏನು ಮಾಡಿದ್ರು ಅದು ನಂಗೆ ಸಂಬಂಧ ಇಲ್ಲ, ಅವ್ರು ಮಾಡಿರ್ಬೋದು, ಆದರೆ ಅವರು ಹೇಳಿದ ಮಾತು ಕೇಳುವುದಷ್ಟೇ ನನ್ನ ಉದ್ದೇಶ, ನನ್ನ ಗುರಿ, ನಿಯಮ. ಅದರಿಂದಾಗಿ ಅವರಿಗೆ ಕೊಟ್ಟೇ ನಾನು ತಿನ್ನುವುದು ಅಂತ ಹೀಗೆ ಹೇಳಿದ ಮೇಲೆ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಸಂತೋಷ ಆಗಿ ಈ ನಿನ್ನ ಇಂತಹ ಕಳಕಳಿಗೆ, ನಿಷ್ಠೆಗೆ ನಾವು ಮೆಚ್ಚಿ ನಿನಗೆ ಅದರ ಜೊತೆಗೆ ಇನ್ನೂ ಒಂದು ವಿಶೇಷವಾದ ವರವನ್ನು ಕೊಡ್ತೇವೆ. ನಾವೇ ಹಿಂದೆ ಅವನಿಗೆ ಅಯಸ್ಸಿನ ಅಂದರೆ ಕಬ್ಬಿಣದ ಹಲ್ಲು ಆಗಲಿ ಅಂತ ಅನುಗ್ರಹ ಮಾಡಿದ್ದೆವು, ನಿನಗೂ ಕೂಡ ಅಂತಹ ಗುರುಗಳ ಕೈಯಲ್ಲಿ ಅಂತಹದ್ದೇ ಗುಣವನ್ನು ಬೆಳೆಸಿಕೊಂಡು ಬಂದಿದ್ದೆ ಅನ್ನುವ ಕಾರಣಕ್ಕೆ ನೀನು ಸ್ವರ್ಣೋದನ ಆಗ್ತಿ. ಸ್ವರ್ಣದ ಅಂದರೆ ಬಂಗಾರದ ಹಣ್ಣು, ಅಂದರೆ ಬಂಗಾರದ ಹಲ್ಲು. ನಾವು ಇವತ್ತು ಕೇಳ್ತೇವೆ ಅವರು ಭಾಳ ಶ್ರೀಮಂತರಿ, ಬಂಗಾರದ ಹಲ್ಲು ಕಟ್ಟಿಸ್ಕೊಂಡಿದ್ದಾರೆ ಅಂತ. ಅದು ಮೊದಲಿಗೆ ಕಟ್ಟಿಸ್ಕೊಂಡವನು ಈ ಉಪಮನ್ಯು. ಅವನಿಗೆ ಆ ಉದ್ದಾಲಕನಿಗೆ ಸಿಕ್ಕಿದ ವಿಶೇಷವಾದ ವರದ ಬಲದಿಂದ, ಆರುಣಿಗೆ ಸಿಕ್ಕಿದ ವಿಶೇಷ ವರದ ಬಲದಿಂದ ಅವನು ಸ್ವರ್ಣದನಾದ, ಒಳ್ಳೆಯ ಬಂಗಾರದ ಹಲ್ಲುಳ್ಳವನಾದ. ಕೊನೆಗೆ ಅಲ್ಲಿಂದ ಎದ್ದು ಬಂದು ಗುರುಗಳಿಗೆ ಒಪ್ಪಿಸಿ, ಗುರುಗಳು ಅದನ್ನು ತಿನ್ನು ಅಂತ ಹೇಳಿದ ಮೇಲೆ ಅದನ್ನು ತಿಂದು ಅವನು ಮತ್ತೆ ದೃಷ್ಟಿಯನ್ನು ಪಡೀತಾನೆ. ಗುರುಗಳಿಗೆ ಬಹಳ ಸಂತೋಷ ಆಗುತ್ತೆ, ಗುರುಗಳಿಗೆ ತಂದು ಒಪ್ಪಿಸಿ ತಿಂದ ಅನ್ನುವ ಕಾರಣಕ್ಕೆ ಅವರು ಹೇಳ್ತಾರೆ, ನಿನಗೆ ಆಚಚಕ್ಷೇಸ ಸಹ ಅಸ್ಯ ಪ್ರೀತಿಮಾನ್ ಬಭೂವ, ಇವನ ಮೇಲೆ ಬಹಳ ಪ್ರೀತಿ ಆಯಿತು. ಆಹಚ ಏನಂ, ಅವನಿಗೆ ಕುರಿತು ಹೇಳಿದ, ಯಥಾ ಅಶ್ವಿನೌ ಆಹತುಹು ತಥಾ ತ್ವಂ ಶ್ರೇಯ ಅವಾಪ್ಸಿಸಿ, ನಿನಗೆ ಅಶ್ವಿ ದೇವತೆಗಳು ಅನುಗ್ರಹ ಮಾಡಿದಂತೆ ನಿನ್ನ ಹಲ್ಲು ಬಂಗಾರದ್ದಾಗುವುದಷ್ಟೇ ಅಲ್ಲದೆ ನಿನಗೆ ಎಲ್ಲ ವಿದ್ಯೆಗಳು ಕೂಡ ಒಲಿದು ಬರಲಿ ಅಂತ ಆಶೀರ್ವದಿಸಿದ. ಅವನ ಅನುಗ್ರಹ ಪಡೆದ ಮೇಲೆ ಯಥಾ ಪ್ರಕಾರ ತನ್ನ ಗುರುಕುಲಕ್ಕೆ, ಅಂದರೆ ತಾನು ಹೋಗಿ ತನ್ನ ಊರಿನಲ್ಲಿ ಮತ್ತೆ ಗುರುಕುಲವನ್ನು ಸ್ಥಾಪಿಸಿದ ಅಂತ. ಸಾಮಾನ್ಯ ಋಷಿಗಳಿಗೆ ಅವರಿಗೆ ಗುರುಗಳ ಆದೇಶ ಏನು ಅಂತಂದರೆ, ನಿನಗೆ ವಿದ್ಯೆಯನ್ನು ಕೊಡುವ ಸಾಮರ್ಥ್ಯ ಇದ್ದಾಗ ನೀನೂ ಒಂದು ಗುರುಕುಲದಲ್ಲಿ ವಿದ್ಯೆಯನ್ನು ಹೀಗೆಯೇ ಉಪದೇಶಿಸಬೇಕು ಅಂತ. ಮೂರನೇವನು ವೇದ ಅನ್ನುವವನ ಮಗ ಬೈದ. ಇವನ ಕಥೆ ವಿಸ್ತಾರ ಇಲ್ಲ, ಆದರೆ ಇವನಿಂದ ಮುಂದೆ ಒಂದು ಕಥೆ ಚೆನ್ನಾಗಿ ಬರುತ್ತೆ. ಬೈದನು ಕೂಡ ಗುರುಕುಲದಲ್ಲಿ ದೀರ್ಘಕಾಲ ಇದ್ದ. ಗುರುಗಳು ಮೊದಲು ಪಾಠ ಮಾಡಲಿಲ್ಲ. ಅವನೇನು ಮಾಡಿದ, ಗುರು ಶುಶ್ರೂಷಣ ಪರಹ ಅವಸತ್. ಅಲ್ಲಿ ಏನು ಅಂದರೆ ಗುರು ಶುಶ್ರೂಷಣೆ ಮಾಡ್ತಾ ಬದುಕಿದ. ಶುಶ್ರೂಷ ಅಂದರೆ ನಮಗೆ ಕನ್ನಡದಲ್ಲಿ ಡಿಕ್ಷನರಿ ತೆಗೆದು ನೋಡಿದರೆ ಸೇವೆ ಅಂತ ಅರ್ಥ. ವಸ್ತುತಃ ಅದು ಗುರುಗಳಿಗೆ ಸೇವೆ ಅಂದರೆ ನಾವಿಲ್ಲಿ ಚಿಕಿತ್ಸೆ ಅಂತ ಅನ್ನುವ ಅರ್ಥದಲ್ಲಿ ಉಪಯೋಗಿಸ್ತೇವೆ. ಶುಶ್ರೂಷೆ ಮಾಡಿದ್ರು ಅಂದರೆ ಚಿಕಿತ್ಸೆ ಮಾಡಿದ್ರು ಅಂತ. ಇಲ್ಲಿ ವಸ್ತುತಃ ಚಿಕಿತ್ಸಾ ಅಂದರೂ ತಿಳಿಯುವುದಕ್ಕೋಸ್ಕರ ಮಾಡುವಂತಹ ಸೇವೆ ಏನಿದೆ ಅದು ಶುಶ್ರೂಷ.
ಕೇಳುವ ಬಯಕೆಯಿಂದ ನಾವು ಸೇವೆ ಮಾಡಿದರೆ ಅದು ಶುಶ್ರೂಷ. ಅಲ್ಲಿ ಕೇಳುವ ಬಯಕೆ ಏನಿಲ್ಲ. ಅದೇನಾಗುತ್ತೆ, ಕೇಳುವ ಬಯಕೆಯಿಂದ ಮಾಡುವ ಸೇವೆ ಅನ್ನುವ ಅರ್ಥದಲ್ಲಿ ಕೇಳುವ ಬಯಕೆಯಿಂದ ಮಾಡುವ ಅಷ್ಟು ಡಿಲೀಟ್ ಆಯಿತು. ಸೇವೆ ಅನ್ನುವ ಅರ್ಥ ಮಾತ್ರ ಉಳಿಯಿತು. ಇವತ್ತು ನಾವು ಬಳಸೋದು ಅಷ್ಟೇ ಅರ್ಥದಲ್ಲಿ. ಆದರೆ ನಿಜವಾಗಿ ಅದರ ಅರ್ಥ ಗುರುಗಳ ಹತ್ತಿರ ಅವರಿಗೆ ಎಲ್ಲ ರೀತಿಯಾದ ಅನುಕೂಲತೆಯನ್ನು ಮಾಡಿಕೊಡುವುದರ ಉದ್ದೇಶ ನನಗೆ ಶಾಸ್ತ್ರಜ್ಞಾನ ಬರಬೇಕು, ಗುರುಗಳಿಂದ ನಾನು ತಿಳ್ಕೊಳ್ಬೇಕು ಅನ್ನುವ ಅಪೇಕ್ಷೆಯಿಂದ ದೀರ್ಘಕಾಲ ಹಸುಗಳನ್ನು ನೋಡಿಕೊಂಡ, ಕಟ್ಟಿಗೆಯನ್ನು ತಂದಿಟ್ಟ, ಗುರುಗಳಿಗೆ ಬೇಕಾದ ಯಜ್ಞದಲ್ಲಿ ಬೇಕಾದಷ್ಟು ಅಗ್ನಿಯನ್ನು ಸಂರಕ್ಷಣೆ ಮಾಡಿದ, ಇದೆಲ್ಲ ಮಾಡಿ ಬಹಳ ದೀರ್ಘಕಾಲ ಆದ ಮೇಲೂ ಅಂದರೆ ಉಪಮನ್ಯು ಕೋಪ ಮಾಡಿಕೊಳ್ಳದೆ ಗುರುಗಳ ಪ್ರತಿಯೊಂದು ಮಾತನ್ನು ನೆರವೇರಿಸಿದ ಅನ್ನುವ ಕಾರಣಕ್ಕೆ ಅವನಿಗೆ ಅಶ್ವಿದೇವತೆಗಳ ಅನುಗ್ರಹ ಆಯಿತು. ಹೆಸರು ಇತ್ತು ಮೊದಲು ಉಪಮನ್ಯು ಅಂದರೆ ಕೋಪಕ್ಕೆ ಹತ್ತಿರನಾದವನು ಅಂತ. ಆದರೆ ಆ ಕೋಪವನ್ನು ತಾಳ್ಮೆಯಿಂದ ಕಡಿಮೆ ಮಾಡಿಕೊಂಡ ಅನ್ನುವ ಕಾರಣಕ್ಕಾಗಿ ಮುಂದೆ ಒಳ್ಳೆಯ ಕೋಪವನ್ನು ಮಾತ್ರ ಮಾಡಿಕೊಳ್ಳುವವನಾದ ಅನ್ನುವುದಕ್ಕೂ ಅವನಿಗೆ ಉಪಮನ್ಯು ಅನ್ನುವ ಹೆಸರು ಬಂತು. ಹಾಗೆ ಇಲ್ಲಿ ವೇದ ನಿರಂತರ ತಿಳಿಯಬೇಕು ಅನ್ನುವ ಕಾರಣಕ್ಕೋಸ್ಕರ ಗುರುಗಳಲ್ಲಿ ಸೇವೆ ಮಾಡಿದ. ಹಾಗೆ ಕೊನೆಗೆ ಮಹತಾ ಕಾಲೇನ ಗುರುಹು ಪರಿತೋಷಂ ಜಗಾಮ. ಎಷ್ಟು ದಿವಸ ಆದರೂ ಒಂದು ದಿವಸವೂ ಕೂಡ ಏನು ಗುರುಗಳೇ ನೀವು ಬರೀ ಪಾಠ ಮಾಡೋದಿಲ್ಲ, ನನಗೆ ಬರೀ ಕಷ್ಟ ಕೊಡ್ತಾ ಇದ್ದೀರಿ, ನಾನು ಇಲ್ಲಿ ಬಂದದ್ದೇಕೆ, ಎಷ್ಟು ವರ್ಷ ಆಯಿತು ಅಂತ ಆಕ್ಷೇಪ ಮಾಡದೆ ತಗ್ಗಿ ಬಗ್ಗಿ ಮತ್ತೂ ಕೂಡ ತಾಳ್ಮೆಯಿಂದ ವರ್ತಿಸಿದ ಅನ್ನುವ ಕಾರಣಕ್ಕೆ ಪರಿತೋಷ, ಚೆನ್ನಾಗಿ ಸಂತೋಷಪಟ್ಟು ಅವನಿಗೆ ಹೇಳಿದ, ಸಮಾವರ್ತನೆ ಮಾಡಿದ. ಸಮಾವರ್ತನೆ ಅಂದರೆ ವಿದ್ಯಾಭ್ಯಾಸ ಮುಗಿದ ದಿವಸ. ಇವತ್ತು ಕಾನ್ವೊಕೇಶನ್ ಅಂತ ತಲೆಗೆ ಒಂದು ಟೊಪ್ಪಿ ಹಾಕ್ತಾರಲ್ವ, ಯಾವತ್ತು ನಿಮಗೆ ಹಾಕೋದು ನಾವು ಟೊಪ್ಪಿ ಅಂತ. ಹಾಗೆ ಇಲ್ಲಿ ಗುರುಗಳೇ ಒಂದು ಕಲಶದಲ್ಲಿ ಅಭಿಮಂತ್ರಣೆ ಮಾಡಿ ಅವನಿಗೆ ಹೇಳಬೇಕಾದ ಮಂತ್ರಗಳ ಉಪದೇಶವನ್ನೆಲ್ಲ ಅದರಲ್ಲಿ ಅಭಿಮಂತ್ರಿಸಿ ಅವನಿಗೆ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಆ ಸ್ನಾನ ಮಾಡಿದ ನಂತರವೇ ಅವನು ಮೊದಲಿನ ಕಾಡಲ್ಲಿರಬೇಕಾದ್ರೆ ಯಾವತ್ತೂ ದಾಡಿ ತೆಗಿಲಿಕ್ಕಿಲ್ಲ, ತಲೆ ಕೂದಲು ಕತ್ತರಿಸಲಿಕ್ಕಿಲ್ಲ, ಇದೆಲ್ಲವೂ ಹಾಗೆ ಕೇವಲ ಅಧ್ಯಯನ, ಗುರುಗಳ ಸೇವೆ, ಇದು ಬಿಟ್ಟು ಬೇರೆ ಯೋಚನೆಯೇ ಇಲ್ಲ. ಈಗ ಅದು ಬಿಟ್ಟು ಎಲ್ಲವೂ ಇರುತ್ತೆ. ಅಧ್ಯಯನ ಒಂದು ಬಿಟ್ಟು ಗುರುಗಳು ಸಿಗುವುದು 1 ಗಂಟೆ, ಉಳಿದಂತೆ ಎಲ್ಲವೂ ತಂದೆ ತಾಯಿಗಳ ಹತ್ರ ಹೋಗುದು, ಮನೆಗೆ ಹೋಗುದು, ಇನ್ನೆಲ್ಲೋ ಹೋಗುದು, ಆ ಸಮಾರಂಭ ಈ ಸಮಾರಂಭ, ನೂರಾರು ಕಾರ್ಯಕ್ರಮಗಳಲ್ಲಿ ಇದ್ದಾಗ ಮಕ್ಕಳಿಗೆ ವಿದ್ಯೆ ಹತ್ತುವುದೇ ಕಷ್ಟ. ಹಿಂದೆ ಹಾಗೆ ಹೋದವರಿಗೆ ಅಧ್ಯಯನ ಅಂದರೆ ಅದು ಬಿಟ್ಟು ಬೇರೆ ಯೋಚನೆ ಇಲ್ಲ. ಆದ್ದರಿಂದಾಗಿ ಅಂತಹ ಒಳ್ಳೆಯ ಶಿಷ್ಯರು ಮೂಡಿ ಬರ್ತಾ ಇದ್ರು. ಗುರುಕುಲದ ಉದ್ದೇಶವೂ ಹಾಗೆ, ಕೇವಲ ಪಾಠ ಮಾತ್ರ ಅಲ್ಲ, ಗುರುಗಳ ಜೊತೆಗೆ ಹೇಗೆ ಓಡಾಡ್ತಾ ನಾವು ನಡ್ಕೊಳ್ಬೇಕು ಅನ್ನುವುದು ಗೊತ್ತಾಗ್ತಿತ್ತು. ಹಾಗಾಗಿ ಅವನು ಮಾಡುವ ಪ್ರತಿಯೊಂದು ಚರ್ಯೆಯಲ್ಲೂ ಅವನ ಏರಿಳಿತವನ್ನು ಗುರುಗಳು ಗಮನಿಸಿ ತಿದ್ದುತ್ತಾ ಇದ್ರು. ಇಲ್ಲಿ ಹಾಗಿಲ್ಲ, ಗುರುಗಳು ನಿಂತು ಪಾಠ ಮಾಡಬೇಕು, ಶಿಷ್ಯರು ಕೂತು ಪಾಠ ಕೇಳಬೇಕು. ಶಿಷ್ಯರು ಫೀಸ್ ಕಟ್ಟಿರ್ತಾರೆ, ಶಿಷ್ಯರು ಅದನ್ನು ಒಪ್ಪಿಸಬೇಕು, ಅನಿವಾರ್ಯ. ಹೀಗೆ ಒಂದು ಸಂಬಂಧ ಅನ್ನೋದು ಕೇವಲ ಕಮರ್ಷಿಯಲ್ ಆಗಿದೆ ಹೊರತು ಜ್ಞಾನ ಬರಬೇಕು ಅನ್ನುವ ಸಂಬಂಧ ಇಲ್ಲದೇ ಇದ್ದಾಗ ಯೋ ದದ್ಯಾತ್ ಸುಪ್ರಸನ್ನಧೀಹಿ, ಯಾರು ನಿನಗೆ ಒಳ್ಳೆಯದಾಗಲಪ್ಪ ಅಂತ ಸಂತೋಷದಿಂದ ತಲೆ ಮೇಲೆ ಕೈ ಇಡುವಂತಹ ಗುರುಗಳು ಸ್ವಲ್ಪ ಕಮ್ಮಿಯೇ, ಸ್ವಲ್ಪ ಅಲ್ಲ ತುಂಬ ಕಮ್ಮಿ. ಯಾಕೆಂದರೆ ಅವರು 35 ಪಾಸಾಗಿ ಮರು ದಿವಸ ಪಾಠಕ್ಕೆ ಬರುವವರು, ಅಥವಾ ಕೆಲವೊಮ್ಮೆ ಗೊತ್ತೇ ಇರುವುದಿಲ್ಲ, ಯಾವುದೋ ಒಂದು ನಮ್ಮದೇ ಜಾಗ ಅಂತ ಮೊದಲೇ ಫಿಕ್ಸ್ ಮಾಡಿಕೊಂಡು ಬಂದ ತಳ್ಳುವಿಕೆಯೋ ಅಥವಾ ಇನ್ನೊಬ್ಬರ ಕೈಯಿಂದ ಒತ್ತಡವೋ ಹಾಕಿಕೊಂಡು ಬರೋರಾದ್ರಿಂದಾಗಿ ಅಂತಹ ಗುರುಗಳನ್ನು ನಿರೀಕ್ಷೆ ಮಾಡುವುದು ಕಷ್ಟ. ಆದರೆ ವಸ್ತುತಃ ಗುರು ಶಿಷ್ಯರ ಸಂಬಂಧ ಹೇಗೆ ಅಂದರೆ ಆಚಾರ್ಯ ಪೂರ್ವರೂಪಂ, 2 ಅರಣಿ ಇದ್ದ ಹಾಗೆ ಅಂತ. ಅರಣಿ ಅಂದರೆ ನೀವು ಮಹಾ ದೊಡ್ಡ ಯಾಗಗಳೆಲ್ಲ ನಾವು ನೋಡಿದರೆ ಅಲ್ಲಿ ಹಿಂದಿನ ದಿವಸ ರಾತ್ರಿ ಒಂದು ಮರದ ಕೊರಡಿನ ಮೇಲೆ ಇನ್ನೊಂದು ಕೊರಡನ್ನಿಟ್ಟು ಆ ತೂತಿನಲ್ಲಿ ಅದನ್ನು ಕಡಿತಾರೆ. ಚೆನ್ನಾಗಿ ಕಡಿಯುವಾಗ ಅದು ಯಾಜ್ಞೀಯ ವೃಕ್ಷದಲ್ಲಿ ಕಡಿದ್ರೆ ಮಾತ್ರ ಬೆಂಕಿ ಬರುತ್ತೆ. ಯಾವುದ್ಯಾವುದೋ ಮರದ ತುಂಡು ನಮಗೆ ಡಿಪೋದಲ್ಲಿ ಸಿಕ್ಕಿದ್ದೆಲ್ಲ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಮರದಲ್ಲಿ ಚೆನ್ನಾಗಿ ತಿಕ್ಕಿದಾಗ ಅದರಲ್ಲಿ ಬೆಂಕಿ ಬರುತ್ತೆ. ಗುರು ಮತ್ತು ಶಿಷ್ಯ ಅಂದರೆ ಪರಸ್ಪರ ತಿಕ್ಕಿಕೊಳ್ಳುವವರು ಅಂತ. ಅಂದರೆ ಶಿಷ್ಯನಿಗೂ ಪ್ರಶ್ನೆ ಮಾಡಲಿಕ್ಕೆ ಎಷ್ಟು ಹೇಳ್ತಾರೆ ಅಂದರೆ, ಹೇಗೆ ಗುರುಗಳು ಶಿಷ್ಯನನ್ನು ಪರೀಕ್ಷೆ ಮಾಡ್ತಾನೋ ಹಾಗೆ ಶಿಷ್ಯನಿಗೂ ಕೂಡ ನನಗೆ ಬೇಕಾದನ್ನು ಈ ಗುರು ಹೇಳಬಹುದಾ ಅಂತನ್ನುವ ಪರೀಕ್ಷೆಯನ್ನೂ ಮಾಡಲಿಕ್ಕಿದೆ. ಆದರೆ ಪರೀಕ್ಷೆ ಮಾಡುವುದು ಅದು ಕುಹಕದಿಂದ ಅಲ್ಲ, ನನಗೆ ಬೇಕಾದ ವಿದ್ಯೆಯನ್ನು ಕೊಡುವ ಎತ್ತರ ಇವರಿಗಿದೆಯಾ ಅಂತ ನೋಡಿ, ಅದು ಇದೆ ಅಂತಂದರೆ ಅವರಿಗೆ ಆಮೇಲೆ ಅವ್ರು ಏನು ಹೇಳಿದ್ರು ಅದಕ್ಕೆ ಅಸ್ತು. ಅದಕ್ಕಿಂತ ಮುಂಚೆ ಅವನಿಗೆ ತನಗೆ ಬೇಕಾದ ಸಿಗುವುದಿಲ್ಲ ಅಂದರೆ ಅವ್ರ ಹತ್ರ ನಮಸ್ಕಾರ ಮಾಡಿ, ನನಗೆ ಇದಕ್ಕಿಂತ ಹೆಚ್ಚಿನ ವಿದ್ಯೆ ಬೇಕು, ನಾನು ಮೇಲಿನ ಗುರುಗಳ ಹತ್ರ ಹೋಗಬೇಕಿದೆ, ನನಗೆ ಅನುಜ್ಞೆ ಕೊಡಿ ಅಂತ ಕೇಳ್ತಾನೆ. ಅನುಗ್ರಹ ಪಡೆದು ಬೇರೆ ಗುರುಗಳ ಹತ್ರ ಹೋಗ್ತಾನೆ, ತನಗೆ ಬೇಕಾದ ಸಿಗುವುದಿಲ್ಲ ಅಂತಂದರೆ. ಅಂದರೆ ಹೀಗೆ ಎಲ್ಲರಿಗೂ ಗುರುಕುಲದಲ್ಲಿ ಗುರುಗಳನ್ನೂ ಪರೀಕ್ಷೆ ಮಾಡುವುದಿತ್ತು, ಗುರುಗಳು ಕೂಡ ಅವನನ್ನು ಪರೀಕ್ಷೆ ಮಾಡುವುದಿತ್ತು. ಹೀಗೆ 2 ಥರದ ಪರೀಕ್ಷೆಗಳ ನಡುವೆ ಬೈದ ಗೆದ್ದ ಅವನನ್ನು ಆಶೀರ್ವದಿಸಿ ಸಮಾವರ್ತನೆ ಮಾಡಿ ಕಳುಹಿಸಿಕೊಟ್ರು. ಏನು ಅಂತ ಆದೇಶ ಮಾಡಿದರು, ನೀನೂ ಕೂಡ ಒಂದು ಗುರುಕುಲ ಇತ್ತು,
ಇಟ್ಟು ಅದರಲ್ಲಿ ಶಿಷ್ಯರನ್ನು ಚೆನ್ನಾಗಿ ಸಿದ್ಧಗೊಳಿಸಿ ಲೋಕಕ್ಕೆ ಜ್ಞಾನದ ಪರಂಪರೆಯನ್ನು ಮುಂದುವರೆಸು ಅಂತ ಹೇಳ್ತಾ ಇದ್ರು. ಅಂದರೆ ಒಂದರ್ಥದಲ್ಲಿ ಗುರುಗಳಿಗೆ ಶಿಷ್ಯರು ಅಂದರೆ ಕೇವಲ ಶಿಷ್ಯರಲ್ಲ, ಅವರು ಮಕ್ಕಳಿದ್ದ ಹಾಗೆ. ಯಾಕೆಂದರೆ 12 ವರ್ಷ ತಂದೆ ತಾಯಿಗಳನ್ನು ಬಿಟ್ಟು ಎಲ್ಲ ತಂದೆ ತಾಯಿಗಳ ಸ್ಥಾನವನ್ನು ತುಂಬುವುದು ಗುರುಗಳೇ. ಆಗ ಆ ಗುರುಪತ್ನಿಯೇ ತಾಯಿ ಸ್ಥಾನದಲ್ಲಿದ್ದು ಆ ಮಗುವಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡುವುದು ಅನ್ನುವುದು ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಯಲ್ಲೂ ಬರುವ ಮಾತು. ಹಾಗಾಗಿ ಬೈದ ಅಂದರೆ ಇದೊಂದು ಜನ್ರೇಷನ್ ಗ್ಯಾಪ್ ಅನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಬೈದನ ತನಕ ಸಿಕ್ಕಾಪಟ್ಟೆ ಶಿಕ್ಷೆ ಅಥವಾ ಪರೀಕ್ಷೆ ಇತ್ಯಾದಿಗಳು ಕರಾರುವಕ್ಕಾಗಿ ನಡೀತಾ ಇತ್ತು. ಆದರೆ ಬೈದ ಹಾಗೆ ಮಾಡಲಿಲ್ಲ. ತನ್ನ ಮುಂದಿನ ಶಿಕ್ಷಣ ಕೊಡುವ ಕ್ರಮದಲ್ಲಿ ಅವರು ಯೋಗ್ಯರೋ ಅಂತ ಇತ್ಯಾದಿ ಪರೀಕ್ಷೆ ನಡೀತಾ ಇತ್ತು. ಆದರೆ ತುಂಬ ಶಿಕ್ಷೆ ಅನ್ನುವ ನೆಪದಲ್ಲಿ ಪರೀಕ್ಷೆಗಳಿರಲಿಲ್ಲ. ಈಗ ಅವರಿಗೆ ಹೇಗೆ ಕೇದಾರ ಖಂಡಂಬಧಾನ, ನೀನು ಹೋಗಿ ಅಲ್ಲಿ ನೀರು ನಿಲ್ಲಿಸು, ಇಲ್ಲಿ ಹಸುಗಳನ್ನು ಮೇಯಿಸು, ನಿನಗೆ ಹೊಟ್ಟೆಗೇನು ತಿನ್ನಬೇಡ, ಅಥವಾ ಇನ್ನು ಬೇರೆ ಬೇರೆ ಶಿಕ್ಷೆಗಳನ್ನೆಲ್ಲ ಉಪನಿಷತ್ತಲ್ಲಿ ನೋಡಿದರೆ ನಾವು ಗಮನಿಸ್ತೇವೆ. ಅಂತಹ ಶಿಕ್ಷೆಯನ್ನು ಕೊಡದೆ ಕೇವಲ ನೀವು ಗುರುಕುಲದಲ್ಲಿ ಇದ್ದು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವುದೊಂದೇ ನಿಮ್ಮ ಕರ್ತವ್ಯ. ಈಗ ನಮ್ಮ ಜನ್ರೇಷನಲ್ಲಿ ಅಕಸ್ಮಾತು ಶಾಲೆಯಿಂದ ಏನಾದರೂ ಒಂದು ಕರೆ ಬಂತು ಅಂದರೆ ತಂದೆ ತಾಯಿಗಳು ಹೋಗಿ ಗುರುಗಳೇನಾದರೂ ಕಂಪ್ಲೇಂಟ್ ಹೇಳಿದರೆ ಮೊದಲು ತಂದೆ ತಾಯಿಗಳೇ 2 ಬಾರಿಸ್ತಿದ್ರು. ಇವಾಗ ಏನಾದರೂ ಕರೆ ಬಂದರೆ ತಂದೆ ತಾಯಿಗಳು ವಾಪಸ್ ಗುರುಗಳಿಗೆ ಜೋರು ಮಾಡ್ತಾರೆ, ನನ್ನ ಮಗನಿಗೆ ನಾನೇ ಮನೆಯಲ್ಲಿ ಹೊಡೆಯಲ್ಲ, ನೀವೇನು ಹೊಡೆಯುವುದು ಅಂತ. ನೋಡಿ, ಒಂದು ಜನ್ರೇಷನ್ ಗ್ಯಾಪ್. ಈ ಗ್ಯಾಪನ್ನು ಈ ಕಥೆ ಹೇಳ್ತಾ ಇದೆ. ಬೈದನ ತನಕ ಏನು ನಡೀತಾ ಇತ್ತೋ ಆ ಶಿಕ್ಷೆಯ ಕ್ರಮ ನೆಕ್ಸ್ಟ್ ಜನ್ರೇಷನಲ್ಲಿ ಕಮ್ಮಿ ಆಯಿತು. ಅವನೇನು ಹೇಳ್ದ, ನೀವು ಕಲೀರಿ ಅಷ್ಟೇ. ಯಾಕೆಂದರೆ ಹೀಗೆ ನಾವು ತುಂಬ ಶಿಕ್ಷೆ ಕೊಡ್ತಾ ಹೋದರೆ ವಿದ್ಯಾರ್ಥಿಗಳು ಕಮ್ಮಿ ಆಗ್ತಾ ಹೋಗುತ್ತೆ. ತುಂಬ ನಾವು ರಿಸ್ಟ್ರಿಕ್ಷನ್ ಮಾಡ್ತಾ ಹೋದರೆ, ಅಧ್ಯಯನ ಮಾಡುವ ಹುಡುಗರು ಕಮ್ಮಿ ಆದರೆ ವಿದ್ಯೆಯ ಪರಂಪರೆ ನಾಶ ಆಗುತ್ತೆ ಅಂತ ಆ ಶಿಕ್ಷೆ ಕೊಡುವ ಪ್ರಮಾಣವನ್ನು ಕಮ್ಮಿ ಮಾಡಿ ಶಿಕ್ಷಣವನ್ನು ಹೆಚ್ಚು ಜಾಗೃತಗೊಳಿಸ್ತಾ ಹೆಚ್ಚು ಒತ್ತು ಕೊಟ್ಟ ಅನ್ನುವ ಮಾತು ಬರುತ್ತೆ. ಅವನಿಗೆ ಇದ್ದ ಶಿಷ್ಯರಲ್ಲಿ ಒಬ್ಬ ಉದಂಕ ಅಂತ ಅವನ ಹೆಸರು. ಉತ್ತಂಕ ಅಂತ ಕರೀತಾರೆ. 2 ಥರದ ಹೆಸರುಗಳು ಅಲ್ಲಲ್ಲಿ ನಮಗೆ ಬೇರೆ ಬೇರೆ ಕಡೆ ಕಾಣುತ್ತೆ. 2 ಇಟ್ಟುಕೊಂಡ್ರೂ ತಪ್ಪೇನಿಲ್ಲ. ಉದಂಕ ಅಂದರೆ ಎಲ್ಲಿ ನೀರು ಕಂಡ್ರು, ಅಂದರೆ ಅದು ಹಿಂದಿನವರದ್ದು ಒಂದು ಗುಣ. ಇವರು ಅಂತಲ್ಲ, ಯಾರೇ ಋಷಿಮುನಿಗಳು ನಡೆದು ಹೋಗುವಾಗ ದಾರಿಯಲ್ಲಿ ಎಲ್ಲಿಯಾದರೂ ನದಿ ಕಂಡಿತು ಅಂತಂದರೆ, ತೀರ್ಥಕ್ಷೇತ್ರ ಕಂಡಿತು ಅಂತಂದರೆ ಅಲ್ಲಿ ಹೋಗಿ ತಲೆಗೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಒಂದು ಆಚಮನೆ ಮಾಡಿ ಆ ನದಿಯ ದೇವತೆಗೆ ಒಂದು ಅರ್ಘ್ಯವನ್ನು ಕೊಟ್ಟು, ಇಂತಹ ನೀರಿನ ಮೂಲಕ ಈ ಜೀವನದಿಯಾಗಿ ನಮ್ಮ ಎಲ್ಲ ಊರನ್ನು ನದಿ ಜನರನ್ನು ಉಳಿಸ್ತಾ ಇದ್ದಿ ಅಂತ ಒಂದು ಕೃತಜ್ಞತೆಯನ್ನು ಅರ್ಪಿಸಿ ಬರುವುದು ಅಂತ ಒಂದು ಮಾತು ಇದೆ. ಇದು ಕಾಳಿದಾಸನು ಅಭಿಜ್ಞಾನ ಶಾಕುಂತಲದಲ್ಲಿ ಇಂಥದ್ದೊಂದು ಮಾತು ಹೇಳ್ತಾನೆ. ಅವಳು ಯಾರು ಶಕುಂತಲೆ ದುಷ್ಯಂತನ ಹತ್ರ, ದುಷ್ಯಂತ ಒಪ್ಕೊಳ್ಳೋದಿಲ್ಲ, ಅವನಿಗೆ ಮರ್ತು ಹೋಗಿದೆ ಇವಳು ಯಾರು ಅಂತ. ನೀನೇ ಕೊಟ್ಟ ಒಂದು ನೆನಪಿನ ವಸ್ತುವನ್ನು ತೋರಿಸಿದರೆ ನೀನು ನಂಬ್ತೀಯಾ ಅಂತ ಕೇಳ್ತಾಳೆ. ಓ ಖಂಡಿತ, ನನಗದರಲ್ಲೇನು ಸಂದೇಹ ಇಲ್ಲ, ಹೌದು ಅಂತ ಆದರೆ ನಾನು ಹೌದು ಅಂತ ಒಪ್ಪಿಕೊಳ್ಳುವವನು ಅಂತ ಹೇಳಿದಾಗ ತನ್ನ ಕೈಯಲ್ಲಿದ್ದ ಉಂಗುರವನ್ನು ತೋರಿಸ್ಲಿಕ್ಕೆ ಅಂತ ಕೈ ಎತ್ತುತ್ತಾಳೆ. ನೋಡಿದರೆ ಉಂಗುರ ಇರುವುದಿಲ್ಲ. ಇದೇನು ಉಂಗುರ ಇಲ್ಲ ಅಂತ ಅವಳನ್ನು ಕರ್ಕೊಂಡು ಬಂದ ಗೌತಮಿ ಎನ್ನುವ ತಪಸ್ವಿನಿ ಎನ್ನುವ ವೃದ್ಧ ತಪಸ್ವಿನಿಯನ್ನು ನೋಡ್ತಾಳೆ, ಏನಾಯ್ತು ಇದು ಅಂತ. ಅವಳು ತಕ್ಷಣ ಹೇಳ್ತಾಳೆ, ಶಚೀತೀರ್ಥಂ ವಂದಮಾನಾಯ ಪ್ರಭ್ರಷ್ಟಮಿದಂ ಅಂಗುಲೀಯಕಂ. ನಾವು ದಾರಿಯಲ್ಲಿ ಬರುವಾಗ ಶಚೀತೀರ್ಥ ಅಂತ ಒಂದು ಸಿಕ್ಕಿತ್ತಲ್ವಾ, ಅಲ್ಲಿ ನಾವು ಇಳಿದು ಕೈಕಾಲು ತೊಳೆದುಕೊಂಡು ಪ್ರೋಕ್ಷಣೆ ಮಾಡಿಕೊಂಡು ವಂದಮಾನಾಯ ನಾವು ಅರ್ಘ್ಯವನ್ನು ಬಿಟ್ಟು ಆ ನದೀ ದೇವತೆಯನ್ನು, ತೀರ್ಥಕ್ಷೇತ್ರದ ಅಭಿಮಾನಿ ದೇವತೆಯನ್ನು ನಮಸ್ಕರಿಸುವಾಗ ಬಹುಶಃ ಕೈ ಜಾರಿ ಹೋಗಿದೆ. ವಿರಹದ ವೇದನೆಯಲ್ಲಿ ಒದ್ದಾಡಿ ಒದ್ದಾಡಿ ತೆಳ್ಳಗಾಗಿರುವ ನಿನ್ನ ಕೈಯಲ್ಲಿ ಆ ಉಂಗುರ ಬಹುಶಃ ಜಾರಿ ಹೋಗಿದೆ ಅಂತ ತಕ್ಷಣ ಒಂದು ಉತ್ತರ ಕೊಡ್ತಾಳೆ. ಅಂದರೆ ಅದರ ಉತ್ತರ ಹೇಳಿದ್ದು ರಾಜನಿಗೆ ಸಮಜಾಯಿಷಿ ಕೊಡೋದು. ಆದರೆ ನಮಗೊಂದು ಕತೆ, ನಮಗೊಂದು ವಿಷಯ ಗೊತ್ತಾಯ್ತು ಅದರಿಂದ. ಯಾಕೆಂದರೆ ಎಲ್ಲಿಯೇ ಹಿಂದಿನವರು, ನಾವೀಗ ಎಲ್ಲಿ ವೃಷಭಾವತಿ ಹತ್ರ ಹೋದರೆ ಮೂಗು ಮುಚ್ಕೊಂಡು ಹೋಗ್ಬೇಕಷ್ಟೇ, ನಮಗಂಥ ಅವಕಾಶವೇ ಇಲ್ಲ. ಆದರೆ ಹಿಂದಿನವರಿಗೆ ಏನು ಕಲ್ಪನೆ ಅಂದರೆ, ಯಾವುದೇ ನದಿ ಆದರೂ ಕೂಡ ನಾವು ಎಲ್ಲೇ ಸಿಕ್ಕಿದ್ರು ಮೊದಲು ಅಲ್ಲಿ ಇಳಿದು ಅದನ್ನು ಗೌರವಿಸಿ, ಕಾಲಿಡುವುದಿಲ್ಲ, ಮೊದಲು ಅದನ್ನು ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಕಾಲಿಳಿಸಿ ಕಾಲು ತೊಳೆದು ಮತ್ತೆ ಆಚಮನೆ ಮಾಡಿ ಅಲ್ಲೇ ಒಂದು ನದೀ ದೇವತೆಗೆ ಅರ್ಘ್ಯವನ್ನು ಬಿಟ್ಟು, ಜೊತೆಗೆ ಆ ಕ್ಷೇತ್ರ ದೇವತೆ ಇದ್ದರೆ ಕ್ಷೇತ್ರದ ದೇವತೆಗೆ, ಸೂರ್ಯನಿಗೆ ಮತ್ತು ನಾರಾಯಣನಿಗೆ ಅರ್ಘ್ಯವನ್ನು ಬಿಡುವಂಥದ್ದು ಇಷ್ಟು ಕ್ರಮ. ಅದು ಸಾಯಂಕಾಲ ಆಗಬೇಕು ಅಂತಿಲ್ಲ, ಸಾಯಂಕಾಲ ಆದರೆ ಜಪದ ಹೊತ್ತು ಅಂತ. ಅದು ಬಿಟ್ಟು ಬೇರೆ ಯಾವುದೇ ಸಂದರ್ಭದಲ್ಲೂ ನಮಗೆ ಅಪೂರ್ವವಾದ ಕ್ಷೇತ್ರ ಸಿಕ್ಕಿತು ಅಂದರೆ ಅಲ್ಲಿ ನಾವು ಹೀಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ನಿಯಮ. ಹಾಗೆ ಇವನು ಉದಂ ಕರೋತಿ, ಎಲ್ಲಿ ನೀರು ಸಿಕ್ಕಿದ್ರು ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ದ. ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಭಗವಂತನ ರೂಪವನ್ನು ಕಾಣುವ ತಾಕತ್ತಿದ್ದವ ಅಂತ ಅರ್ಥ. ಮುಂದೆ ತೀರ್ಥಕ್ಷೇತ್ರದ ದಾರಿಯಲ್ಲಿ ಹೋಗ್ತಾ ಇದ್ದ ಅನ್ನುವ ಕಥೆಯೆಲ್ಲ ಮುಂದೆ ಬರುತ್ತೆ. ಒಟ್ಟಂತೂ ಈ ಉದಂಕ, ಆದರೆ ತಂದೆ ತಾಯಿ ಹೆಸರಿಡುವಾಗ ಅವನಿಗೆ ಆ ಯೋಚನೆ ಇತ್ತೋ ಅಥವಾ ಅದರ ಆ ಗುಣವನ್ನು ಅವನು ಪಡ್ಕೊಂಡೋ ಗೊತ್ತಿಲ್ಲ. ತಂದೆ ತಾಯಿಗಳ ಶಕ್ತಿಯ ಬಲದಿಂದ ಅವನಿಗೆ ಆ ಹೆಸರು ಬಂದದ್ದು ಅನುಕೂಲ ಆಗಿ ಹೋಯಿತು. ಅವನೇನು ಮಾಡಿದ,
ಗುರುಗಳ ಹತ್ರ ಅಭ್ಯಾಸ ಮಾಡ್ತಾ ಇದ್ದ. ಒಂದು ದಿವಸ ಬೈದ ಋಷಿ ಎಲ್ಲೋ ಒಂದು ಕಡೆ ಬೇರೆ ರಾಜನ ಹತ್ತಿರಕ್ಕೆ, ಅದು ಬಹುಶಃ ಕತೆ ಬಂದದ್ದು ನಿಮಗೆ ಹಿಂದಿನ ಕತೆ ಗೊತ್ತಿದ್ರೆ ಇಲ್ಲಿ ನೆನಪಿರುತ್ತೆ. ಪೌಷ್ಯ ಮತ್ತು ಜನಮೇಜಯ ಇಬ್ಬರು ಬೈದ ಋಷಿಗಳ ಹತ್ತಿರಕ್ಕೆ ಬಂದು ನಮಗೆ ನೀವು ಯಜ್ಞ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಲಿಕ್ಕೆ ಬರ್ತಾರೆ. ಹಾಗೆ ಸಹಾಯಕ್ಕೆ ಅಂತ ಕೇಳಲಿಕ್ಕೆ ಬಂದವರು ಬಹುಶಃ ಈ ಕಾಲದಲ್ಲಿ ಅವನು ಯಾವುದೋ ರಾಜನ ಹತ್ರ ಹೋದ ಅಂತ ಅಷ್ಟೇ ಹೇಳ್ತಾರೆ ಹೊರತು ಏನು ಅಂತ ಹೇಳುವುದಿಲ್ಲ. ಒಟ್ಟಂತೂ ಅವನು ಬೇರೆ ರಾಜ್ಯಕ್ಕೆ ಹೋಗಿದ್ದಾನೆ. ಆಗ ಈ ಉತ್ತಂಕನಿಗೆ ಹೇಳ್ತಾರೆ, ನೋಡಪ್ಪ, ಗುರುಗಳ ಪ್ರತಿನಿಧಿಯಾಗಿ ನೀನು ಶಿಷ್ಯರಿಗೆ ಆಗಬೇಕಾದ ಪಾಠವನ್ನೆಲ್ಲ ಯಥಾಪ್ರಕಾರ ಮುಂದುವರೆಸು, ಜೊತೆಗೆ ಈ ಗುರುಕುಲದಲ್ಲಿ ಏನು ನಿತ್ಯ ಕರ್ಮ ಆಗಬೇಕೋ ಅದನ್ನೆಲ್ಲ ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ಹೊರಟು ಹೋಗ್ತಾರೆ. ಹೀಗೆ ಹೊರಟು ಹೋದ ಬಳಿಕ ಶಿಷ್ಯ ಯಥಾ ಪ್ರಕಾರ ಅಗ್ನಿ ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಹಸುಗಳಿಗೆ ಬೇಕಾದ ಮೇವು ಕೊಡುವುದು, ಅದಕ್ಕೆ ಶಿಷ್ಯರು ಏನು ಮಾಡಬೇಕು ಅದನ್ನೆಲ್ಲ ಯಥಾ ಪ್ರಕಾರ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಎಲ್ಲ ಆಗ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ಒಂದು ಸರ್ತಿ ಏನಾಗುತ್ತೆ ಅಂದರೆ, ಬೈದನ ಹೆಂಡತಿಯ ದಾಸಿಯರು ಬಂದು ಆ ಉತ್ತಂಕನ ಹತ್ರ ಹೇಳ್ತಾರೆ, ನೋಡಪ್ಪ, ನೀನು ಗುರುಗಳಿಗೆ ಪ್ರತಿನಿಧಿ ಅಲ್ವಾ, ಈಗ ಗುರುವಿನ ಹೆಂಡತಿಯ ಋತುಕಾಲ ಬಂದಿದೆ. ಋತುಕಾಲ ಬಂದಾಗ ಅದನ್ನು ವ್ಯರ್ಥ ಮಾಡಬಾರ್ದು, ಹಾಗಾಗಿ ನೀನು ಆ ಗುರುವಿನ ಹೆಂಡತಿಯನ್ನು ಸಂತೋಷಪಡಿಸಬೇಕು ಅಂತ ಆ ದಾಸಿಯರು ಬಂದು ಹೇಳ್ತಾರೆ. ಉತ್ತಂಕ ಹೇಳ್ತಾನೆ, ಪ್ರತಿನಿಧಿ ಯಾವಾಗಲೂ ಪ್ರತಿನಿಧಿ ಆಗ್ತಾನೆ ಹೊರತು ಅದೇ ವಸ್ತು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ನಾನು ಗುರು ವೈಯಕ್ತಿಕವಾಗಿ ಮಾಡುವ ಕರ್ತವ್ಯಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದಲ್ಲ, ಗುರು ಇಲ್ಲದೇ ಹೋದರೆ ಏನು ಅನರ್ಥ ಆಗ್ಬೋದೋ ಅಂಥದ್ದನ್ನು ಮಾತ್ರ ಶಿಷ್ಯನಾಗಿ ನಾನು ಪ್ರತಿನಿಧಿಯಾಗಿ ಮಾಡ್ಬೋದು ಹೊರತು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಂಭೀರವಾಗಿ ಹೇಳಿದಾಗ, ಸ್ವಲ್ಪವೂ ವಿಚಲಿತನಾಗದೆ ಹೇಳಿದಾಗ ದಾಸಿಯರು ಸಂತೋಷಪಟ್ಟು ಅಲ್ಲಿಂದ ಏನು ಮಾತಾಡದೆ ಹೊರಟು ಹೋಗ್ತಾರೆ. ಗುರುಗಳು ಬಂದಾಗ ಈ ಸುದ್ದಿ ಬರುತ್ತೆ ಗುರುಗಳ ಹತ್ತಿರ, ಹೀಗೆ ನಾವು ಅವನನ್ನು ಪ್ರೇರೇಪಿಸಿದ್ವಿ, ಆದರೂ ಅವನು ಅದರಲ್ಲಿ ಸ್ವಲ್ಪವೂ ವಿಚಲಿತನಾಗದೆ ತನ್ನ ಕರ್ತವ್ಯ ಬಿಟ್ಟು ಬೇರೆದರ ಬಗ್ಗೆ ಯೋಚಿಸಲಿಲ್ಲ, ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾನೆ ಅಂತ. ಗುರುಗಳಿಗೆ ಬಹಳ ಸಂತೋಷ ಆಗುತ್ತೆ. ಆಯಿತು, ನನಗೆ ನಿಜವಾಗಿ ಒಬ್ಬ ಶಿಷ್ಯ ಸಿಕ್ಕಿದ ಅಂತ ಸಂತೋಷ ಆಯಿತು, ನೀನು ಇನ್ನು ಮುಂದೆ ಹೊರಡಬಹುದು ಅಂತ ಅವನಿಗೆ ಸ್ನಾತಕೋತ್ತರ ಪದವಿಯನ್ನು ನೀಡಿ ನೀನು ಯಥಾ ಪ್ರಕಾರ ನಿನ್ನ ಕಾರ್ಯವನ್ನು ಮುಂದೆ ನೀನು ಗೃಹಸ್ಥಾಶ್ರಮ ತಗೊಳ್ಳಿಕ್ಕೆ ಏನು ಅಪೇಕ್ಷೆ ಇದೆಯೋ ಅದನ್ನು ಮುಂದುವರಿಸಬಹುದು ಅಂತ. ಆದರೆ ಅವನು ಗುರುಗಳ ಹತ್ರ ಹೇಳ್ತಾನೆ, ಇಲ್ಲ, ನೀವು ತೋರಿಸಿದ ಪ್ರೀತಿಯನ್ನು ಇನ್ಯಾವ ಗುರುಕುಲದಲ್ಲೂ ಬಹುಶಃ ಗೊತ್ತಿಲ್ಲ ನನಗೆ, ಆದರೆ ನೀವು ತಂದೆಯೂ ಆಗಿ, ತಾಯಿಯೂ ಆಗಿ, ಬಂಧುಗಳೂ ಆಗಿ, ಸ್ನೇಹಿತನೂ ಆಗಿ, ಪ್ರತಿಯೊಂದರಲ್ಲೂ ನನಗೆ ಮಿತ್ರ ಅಂತನ್ನುವ ಸ್ಥಿತಿ ಬಂದಾಗ ಆ ಮಿತ್ರತ್ವದ ಗುಣವನ್ನು ನನ್ನಲ್ಲಿ ತೋರಿಸಿ ಹೆಗಲ ಮೇಲೆ ಕೈ ಇಟ್ಟು ಮಾತಾಡಿಸಿದ್ದೀರಿ, ನಮಸ್ಕಾರ ಮಾಡಿದಾಗ ತಲೆ ಮೇಲೆ ಕೈ ಇಟ್ಟು ಉಪದೇಶ ಮಾಡಿದ್ದೀರಿ. ಇಂತಹ ಗುರುಗಳು ನನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಸುಖ ನಮಗೆ ಸಿಗುವುದು ಬಹಳ ಕಷ್ಟ, ಆದರೆ ಪುಣ್ಯಕ್ಕೆ ನಮಗೆ ಸ್ವಲ್ಪ ಸಿಕ್ಕಿದೆ ನಮ್ಮ ಗುರುಗಳಿಂದಾಗಿ. ವಿಶ್ವೇಶತೀರ್ಥ ಗುರುಗಳ ಜೊತೆಗೆ ಈ ಮಾತುಗಳು ಓದುವಾಗ ಆ ಸುಖ ಏನು ಅಂತ ಗೊತ್ತಾಗಬೇಕಾದ್ರೆ ಅವರ ಜೊತೆಗೇ ಹಗಲೂ ರಾತ್ರಿ ಇದ್ದು, ನಾವು ಅಕಸ್ಮಾತ್ ಏನಾದರೂ ಒಂದು ಅವರು ಪಾಠ ಮಾಡಿದ್ದನ್ನು ಮರುದಿವಸ ಒಪ್ಪಿಸಿದ ಮೇಲೆ ಹೊಸ ಪಾಠ ಮಾಡುವರು. ಅವರು ಹಳೆ ಪಾಠವನ್ನು ಒಪ್ಪಿಸದೇ ಇದ್ರೆ ಹೊಸ ಪಾಠ ಮಾಡ್ತಿರ್ಲಿಲ್ಲ. ಅಕಸ್ಮಾತ್ ನಾವೇನೋ ಸ್ವಲ್ಪ ಓಡಾಟದಲ್ಲಿ ಎಲ್ಲ ಮೈ ಮರೆತು ಆಟೋಟದಲ್ಲೇ ಕಾಲ ಕಳೆದ್ವಿ, ಮರ್ತ್ವಿ ಅಂತಾಗಿ ಚಿಂತನೆಯನ್ನು ಮರುದಿವಸ ಕೇಳಲಿಲ್ಲ ಅಂದರೆ ರಾತ್ರಿ ಏನೂ ಹೇಳ್ತಿರ್ಲಿಲ್ಲ. ಅವ್ರು ರಾತ್ರಿ ಆಹಾರ ತಗೊಳ್ತಿರ್ಲಿಲ್ಲ, ಸುಮ್ಮನೆ ಇದ್ದು ಬಿಡ್ತಿದ್ರು. ನಮಗೆ ಯಾರಿಗೊಬ್ರಿಗೆ ಗೊತ್ತಾಗ್ತಿತ್ತು ಆಹಾರ ತಗೊಂಡಿಲ್ಲ ಸ್ವಾಮಿಗಳು ಅಂತ. ತಕ್ಷಣ ಏನು ಯಾರೋ ನೀವು ಚಿಂತನೆ ಒಪ್ಸಿಲ್ಲ ಅಂತ ತಕ್ಷಣ ನಾವೇ ಗುಂಪು ಸೇರಿಕೊಂಡು ಯಾರೋ ಚಿಂತನೆ ಒಪ್ಸಿಲ್ಲ, ಯಾರು ಅಂತ ನಾವು ಮಾತಾಡಿಕೊಂಡು ತಕ್ಷಣ ಹೋಗಿ ಆಮೇಲೆ ಚಿಂತನೆ ಒಪ್ಸಿದ್. ಯಾವತ್ತೂ ನಮಗೆ ಶಿಕ್ಷೆ ಕೊಟ್ಟವರೇ ಅಲ್ಲ, ಅವ್ರಿಗೆ ಶಿಕ್ಷೆ ಕೊಡೋರು. ಇವತ್ತು ನಾನು ಚಿತ್ರಾನ್ನ ತಿನ್ನುವುದಿಲ್ಲ, ಇವತ್ತು ನಾನು ಅವ್ರಿಗೆ ಯಾವ್ದು ಇಷ್ಟವೋ ಅದನ್ನು ಬಿಟ್ಬಿಡೋರು. ಎಷ್ಟೋ ಸರ್ತಿ ಇವತ್ತೇನು ಸ್ಪೆಷಲ್ಲು ಕೇಳಿ ಕೆಲವೊಮ್ಮೆ ಮಾಡಿಸಿರ್ತಾರೆ, ಇವತ್ತು ಆ ಸ್ಪೆಷಲ್ ನನಗೋಸ್ಕರ ಮಾಡಿದ್ರು ನಾನು ಅದನ್ನು ತಿನ್ನುವುದಿಲ್ಲ, ಅವರಿಗೋಸ್ಕರ ಮಾಡಿಸಿರಲಿಲ್ಲ. ಆ ಸ್ಪೆಷಲ್ ಏನಾದರೂ ಇದ್ದರೆ ಇನ್ನೇನೋ ಒಂದು ಕಾರಣ ಇರ್ತಿತ್ತು. ಅಂದರೆ ಹೀಗೆ ಪ್ರತಿಯೊಂದರಲ್ಲೂ ಶಿಕ್ಷೆ ಅಂತ ಅನ್ನೋದಕ್ಕೆ ನಮಗೆ ಅವಕಾಶವೇ ಇಲ್ಲದ ಹಾಗೆ ನಮ್ಮನ್ನು ಈ ಭಯಭಕ್ತಿ ಅಂತಿದೆಯಲ್ವ, ಅದು ಭಕ್ತಿಯ ಭಯವಾಗಿ ಅವ್ರ ಜೊತೆಗೆ ಇರ್ತಿತ್ತು. ಹೊಡಿತಾರೆ ಅನ್ನುವ ಭಯ ಅಲ್ಲ, ಭಕ್ತಿಯ ಭಯ. ಅಯ್ಯೋ, ನಾವು ಹೀಗೆ ಮಾಡಿದರೆ ನೊಂದುಕೊಳ್ತಾರೆ ಅನ್ನುವ ಭಯಕ್ಕೆ ಬೀಳಿಸಿ ಒಂದು ಗುರು ಹೇಗೆ ತಿದ್ದಬಹುದು ಅನ್ನುವುದನ್ನು ನಾವು ನೋಡುವುದಿದ್ರೆ ಅದು ಪೇಜಾವರ ಶ್ರೀಗಳನ್ನು ನಾವು ನೋಡಿ ಕಲಿಬೇಕಾದ ಸಂಗತಿ. ಅಂದರೆ ಅವರ ಹಾಗೆ ನಾವು ರೂಢಿಸ್ಕೊಳ್ತೇವೆ ಅಂತ ಸಾಧ್ಯ ಇಲ್ಲ. ಆದರೆ ಅಂಥದ್ದೊಂದು ಸುಖ ತಂದೆಯೂ ಆಗಿ ತಾಯಿಯೂ ಆಗಿ ನಾವು ಕೆಲವು ಅವರ ಹತ್ರ ಕೇಳಿದ ಪ್ರಶ್ನೆಗಳನ್ನು ಕೇಳಿದರೆ ಖಂಡಿತ ನಮ್ಮ ಮೇಲೆ ನಿಮಗೆ ಚೀಕಾರ ತೂಕಾರ ಹಾಕುವಂತಹ ಕೋಪವೂ ಬರ್ಬೋದು. ಆದರೆ ಅಷ್ಟು ನಮಗೆ ಸಲುಗೆ ಕೊಟ್ಟಿದ್ರು, ಏನೇನೋ ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಅಷ್ಟೇ ಸಹಜವಾಗಿ ಒಬ್ಬ ಗೆಳೆಯ ಹೇಗೆ ಉತ್ತರಿಸಬೇಕು, ಅಥವಾ ಒಬ್ಬ ಬಂಧು ಹೇಗೆ ಉತ್ತರಿಸಬೇಕು, ಒಂದು ತಾಯಿ ಹೇಗೆ ಪ್ರೀತಿಸಬೇಕು, ಯಾವುದೋ ಒಂದು ಊರಿಗೆ ಹೋದಾಗ ಅಲ್ಲೊಂದು ವಿಶೇಷವಾದ ತಿಂಡಿ ಕಂಡಿತು ಅಂತ ಇಟ್ಕೊಳ್ಳಿ,
ಅಡಿಗೆಯವ್ರ ಹತ್ರ ಹೋಗಿ ಇದನ್ನು ಹೇಗೆ ಮಾಡೋದು ಅಂತೆಲ್ಲ ತಿಳ್ಕೊಂಡು ವಿದ್ಯಾಪೀಠಕ್ಕೆ ಬಂದು ಅಡಿಗೆಯವರಿಗೆ ಹೇಳಿ ಹೀಗೆ ಮಾಡಬೇಕು ಅಂತ ತಾನೇ ನಿಲ್ಲಿಸಿ ತಾಯಿಯ ಮನಸ್ಸಿನ ಹಾಗೆ ಬಂದು ಆ ಅಡಿಗೆಯನ್ನು ಮಾಡಿಸಿ ಮಕ್ಕಳಿಗೆ ಬಡಿಸಿ ಸಂತೋಷ ಪಡ್ತಿದ್ರು. ಇದು ಒಂದು ತಾಯಿ ಮಾಡುವ ಕೆಲಸ, ಒಂದು ತಂದೆ ಮಾಡುವ ಕೆಲಸ, ಪೋಷಕನಾಗಿ ಒಂದು ಬಂಧುವಾಗಿ ಮಾಡುವ ಕೆಲಸ. ಇದೆಲ್ಲವೂ ನಾನು ಹೇಳಿದ್ದು ಯಾಕೆ ಇಷ್ಟು ಅಂತಂದರೆ, ಈ ಸುಖ ಅರ್ಥ ಆದರೆ ಮಾತ್ರ ನಮಗೆ ಇಲ್ಲಿ ಈ ಕಥೆ ಅರ್ಥ ಆಗುತ್ತೆ. ಈ ಸುಖ ಗೊತ್ತಿಲ್ಲದೇ ಇದ್ದರೆ ನಮ್ಗೆ ಈ ಕಥೆ ಏನು ಹೇಳ್ತದೆ, ಏನು ಅಷ್ಟು ಪ್ರೀತಿಸುವಂಥದ್ದೇನಿದೆ ಗುರುಗಳನ್ನು? ನಮ್ಗೆ ಇವತ್ತು ಎಷ್ಟೋ ಸರ್ತಿ ಪ್ರಶ್ನೆ ಬರುತ್ತೆ, ಹಾಗೆ ಗುರುಗಳನ್ನು ಪ್ರೀತಿಸುವುದು ಅಂದ್ರೆ ಏನರ್ಥ? ಪ್ರೀತಿಸುವುದು ಅಂದ್ರೆ ಏನರ್ಥ ಅಂದರೆ ಎಲ್ಲ ಸಂಬಂಧಗಳನ್ನು ಒಬ್ಬನೇ ತುಂಬಿಸುವುದು ಉಂಟಲ್ವ, ಅದು ತುಂಬ ಕಷ್ಟ. ನಾವು ಎಷ್ಟೋ ಸರ್ತಿ ಒಳ್ಳೆ ಅಧ್ಯಾಪಕ ಆಗಿರ್ಬೋದು, ಆದರೆ ಒಳ್ಳೆ ಗಂಡ ಆಗದೇ ಇರ್ಬೋದು, ಅಥವಾ ಒಳ್ಳೆ ತಂದೆ ಆಗಿರ್ಬೋದು, ಆದರೆ ಒಳ್ಳೆಯ ಆಫೀಸರ್ ಆಗದೇ ಇರ್ಬೋದು. ನಮಗೆ ಎಲ್ಲೋ ಕೆಲವು ಕಡೆ ಎಲ್ಲ ಅಧಿಕಾರ ಅಥವಾ ಸ್ಥಾನಗಳನ್ನು ಭದ್ರವಾಗಿ ನಿರ್ವಹಿಸಲಿಕ್ಕಾಗದೆ ತತ್ತರಿಸ್ತಾ ಇರ್ತೇವೆ. ಅದು ಅಭ್ಯಾಸ ಆಗುವುದೇ ನಮಗೆ ಈ ಕಥೆಗಳ ಫಲ. ಈ ಕಥೆ ನಮಗೇನು ಕೊಡುತ್ತೆ ಅಂದರೆ, ಒಂದು ತಾಯಿಯಾಗಿ ನಾವು ಹೇಗೆ ನಿರ್ವಹಿಸಬೇಕು, ಅಥವಾ ಒಂದು ಹೆಂಡತಿಯಾಗಿ ಹೇಗೆ ನಿರ್ವಹಿಸಬೇಕು, ಒಂದು ಮನೆಯಲ್ಲಿ ಯಾರೋ ಅತಿಥಿಗಳು ಬಂದಾಗ ಆ ಆತಿಥೇಯರನ್ನು ನೋಡಿಕೊಳ್ಳುವಾಗ ನಾವು ಹೇಗೆ ಅವ್ರ ಜೊತೆಗೆ ನಿರ್ವಹಿಸಬೇಕು. ಅದು ಹೇಳ್ತಾರಲ್ವ, ದ್ರೌಪದಿ ಹೇಗಿದ್ಲು ಅಂತ ಒಂದು ಮಾತು ಹೇಳ್ತಾರೆ, ಅವರು ಎಲ್ಲರಿಗೂ ಎಲ್ಲವೂ ಆಗಿದ್ಲು ಅಂತ. ಅಂದರೆ ಈ ಗುಣ ನಮಗೆ ಪ್ರತಿಯೊಂದು ಪಾತ್ರದಲ್ಲೂ, ಅವನು ಗಂಡನೂ ಆಗಿರ್ತಾನೆ, ತಮ್ಮನೂ ಆಗಿರ್ತಾನೆ, ಅಣ್ಣನೂ ಆಗಿರ್ತಾನೆ. ಇವತ್ತು ಸ್ವಲ್ಪ ಕಮ್ಮಿ ಬಿಡಿ, ಇರುವುದೇ ಒಬ್ಬ ಮಗ, ಅವನು ಯಾರಿಗೆ ಅಣ್ಣ ಆಗ್ತಾನೆ, ಯಾರಿಗೆ ತಮ್ಮ ಆಗ್ತಾನೆ. ನಮ್ಗೆ ಇವತ್ತು ಕಲ್ಲು ಟೀಗಳೇ ಇರುವುದು, ಅಂಕಲು ಆಂಟಿ ಅಂತ ಬಿಟ್ಟರೆ, ಕಸಿನ್ ಬಿಟ್ಟರೆ ಬೇರೆ ಸಂಬಂಧವಾಚಕ ಶಬ್ದಗಳೇ ಇಲ್ಲ. ಆದರೆ ಹಿಂದೆ ಹಾಗಲ್ಲ, ಎಲ್ಲ ಸ್ಥಾನಗಳನ್ನು ನಿರ್ವಹಿಸುವ ಗುಣ ಆ ಗುರುಗಳಲ್ಲಿ ಇತ್ತು. ಅದರಿಂದಾಗಿ ಉದಂಕನಿಗೆ ಹಾಗೆ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಅವ್ರ ಹತ್ರ ಕೇಳಿದ, ದಯವಿಟ್ಟು ನೀವು ನನ್ನಿಂದ ಏನಾದರೂ ಸ್ವೀಕರಿಸಬೇಕು, ಇಲ್ಲ ಅಂದರೆ ನನ್ನ ಮೇಲೆ ನಿಮಗೇನೋ ಬೇಜಾರಿದೆ ಅಂತ ಅರ್ಥ, ದಯವಿಟ್ಟು ಏನಾದರೂ ಹೇಳಿ. ಆದರೆ ಗುರುಗಳು ಹೇಳ್ತಾರೆ, ಇಲ್ಲಪ್ಪ, ನೀನು ಗುರುಗಳ ಸ್ಥಾನವನ್ನು ಪೂರೈಸಬೇಕು ಅಂತ ಹೇಳಿದಾಗಲೂ ನೀನು ಕೇವಲ ಪ್ರತಿನಿಧಿ ಅಂತ ತೋರಿಸಿಕೊಟ್ಟ ನಿನ್ನ ಈ ಶುದ್ಧ ನಿಷ್ಠೆ ಏನಿದೆ, ಶೀಲತೆ ಏನಿದೆ, ಶುದ್ಧ ಶೀಲತೆ, ಇದೇ ನನಗೆ ನೀನು ಗುರುದಕ್ಷಿಣೆ ಕೊಟ್ಟ ಹಾಗೆ, ಇದಕ್ಕಿಂತ ಬೇರೇನೂ ನಾನು ಅಪೇಕ್ಷಿಸುವುದಿಲ್ಲಪ್ಪ ಅಂತ ಶಿಷ್ಯನನ್ನು ಬಹಳ ಪ್ರೀತಿಯಿಂದ ಕಳುಹಿಸಿಕೊಡ್ತಾನೆ. ಆದರೆ ಅವನು ಆದರೂ ಕೇಳುವುದಿಲ್ಲ, ಏನಾದರೂ ಹೇಳಲೇಬೇಕು ನೀವು. ಸರಿ, ನನ್ನ ಗುರುದಕ್ಷಿಣೆ ಏನು ಅಂದರೆ, ನನ್ನ ಹೆಂಡತಿಗೆ ಏನಾದರೂ ಬೇಕಾ ಅಂತ ಕೇಳು, ಅವಳ ಆಸೆಯನ್ನು ಈಡೇರಿಸುವುದೇ ನೀನು ನನಗೆ ಕೊಡುವ ಗುರುದಕ್ಷಿಣೆ ಅಂತ ಹೀಗೆ ಹೇಳಿದ ಮೇಲೆ ಅವನು ಹುಡ್ಕೊಂಡು ಗುರುಪತ್ನಿ ಹತ್ರ ಹೋಗ್ತಾನೆ. ಗುರುಪತ್ನಿ ಹತ್ರ ಹೋದಾಗ ಆ ಗುರುಪತ್ನಿ ಅವನಿಗೊಂದು ಆದೇಶವನ್ನು ಕೊಡ್ತಾಳೆ, ನೀನು ನನಗೊಂದು ಏನೋ ಅಪೂರ್ವವಾದ ವಸ್ತು ಬೇಕು. ಪೌಷ್ಯ ಅಂತ ಒಬ್ಬ ರಾಜ ಇದ್ದಾನೆ, ಅವನ ಹೆಂಡತಿಯ ಹತ್ತಿರ ಅಪೂರ್ವವಾದ ಒಂದು ಕರ್ಣಕುಂಡಲ ಇದೆ, ಅದನ್ನು ನೀನು ನನಗೆ ತಂದು ಕೊಟ್ಟರೆ ಸರಿ. ಅದು ಯಾವಾಗ ಅಂದರೆ, ಇವತ್ತಿನಿಂದ 4 ದಿವಸ ನನ್ನದೊಂದು ವ್ರತ ಇದೆ. ಆ ವ್ರತ ಮುಗಿದ ದಿವಸ ನಾನು ಅತಿಥಿಗಳನ್ನು ಕರೆದು, ಜ್ಞಾನಿ ಬ್ರಾಹ್ಮಣರನ್ನು ಕರೆದು ಅವರಿಗೆ ಊಟ ಹಾಕುವ ದಿವಸ ಆ ಓಲೆಯನ್ನು ಹಾಕಿಕೊಂಡು ನಾನು ಅವರಿಗೆ ಬಡಿಸ್ಬೇಕು. ಎಂಥ ಆಸೆ ನೋಡಿ! ಸಾಮಾನ್ಯ ಹೆಣ್ಮಕ್ಳಿಗೆ ಅವತ್ತಿಗೂ ಆಸೆ ಹಾಗೆ ಇತ್ತು ಅಂತ ಗೊತ್ತಾಗುವ ಒಂದು ಕಥೆಯ ರೂಪದಲ್ಲಿ, ಆದರೆ ಅದರ ಉದ್ದೇಶ ಅವನಿಗೆ ಒಳ್ಳೆಯದೇ ಆಗುತ್ತೆ ಮುಂದೆ. ಆ ಒಂದು ಕರ್ಣಕುಂಡಲವನ್ನು ತಂದು ಕೊಟ್ಟರೆ ಅದೇ ನನಗೆ ನೀನು ಗುರುದಕ್ಷಿಣೆ ಕೊಟ್ಟ ಹಾಗೆ ಅಂತ ಹೇಳಿದಾಗ ಅವನು ಹೊರಡ್ತಾನೆ. ಹೊರಡುವಾಗ ಅನೇಕ ಥರದ ಅಪಾಯಗಳು ಬರುತ್ತೆ, ಅನೇಕ ವಿಚಿತ್ರವಾದ ದೃಶ್ಯಗಳು ಬರುತ್ತೆ. ಆ ಅಪಾಯಗಳು ಏನು, ಆ ದೃಶ್ಯಗಳ ಅರ್ಥ ಏನು, ಅದನ್ನು ಗುರುಗಳು ಹೇಳಿ ಅವನಿಗೆ ಇನ್ನೂ ಅನೇಕ ಮಾತುಗಳನ್ನು ಹೇಳ್ತಾರೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.